ಹಲೋ, ನಮಸ್ಕಾರ, ಶುಭ ಸಂಜೆ. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ವ್ಯೂ ಪಾಯಿಂಟ್ ಕಾರ್ಯಕ್ರಮದಲ್ಲಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯನವರು 15ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ನ ಪ್ರಮುಖಾಂಶಗಳ ಬಗ್ಗೆ ನಾನೇ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ ಅಂತ ಭಾವಿಸ್ತೇನೆ, ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಭಾವಿಸ್ತೇನೆ. ಆದರೂ ಕೂಡ ಒಂದು ಸ್ವಲ್ಪ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಜೊತೆಗೆ ಒಂದು ಸ್ವಲ್ಪ ಮಂಥನ ಆಗಲೇಬೇಕು. ಈ ಸಾಲ ಮಾಡಿಬಿಟ್ಟು ತುಪ್ಪ ತಿನ್ನೋದನ್ನು ನಾವು ನೀವು ಗಮನಿಸಿದ್ದೇವೆ. ಆದರೆ ಸಾಲ ಮಾಡಿಬಿಟ್ಟು ಪನ್ನೀರು, ಚೀಸು ಇದೆಲ್ಲ ತಿನ್ನೋದನ್ನು ನಾನು ಕಳೆದ ಹಲವು ವರ್ಷಗಳಲ್ಲಿ ನೋಡಿರಲಿಲ್ಲ. 1,05,000 ಕೋಟಿ, 1,05,000 crores ಸಾಲ ಈ ಒಂದು ಬಜೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಕಳೆದ ವರ್ಷ 85,818 ಕೋಟಿ. ಮೈ ಓನ್ಲಿ ಬೋನ್ ಆಫ್ ಕಂಟೆನ್ಷನ್, ಮೈ ಓನ್ಲಿ ಕ್ವೆಶ್ಚನ್, ಇಷ್ಟೊಂದು ಸಾಲ ಮಾಡಿಬಿಟ್ಟು ಕ್ಯಾಪೆಕ್ಸ್ಗೆ ದುಡ್ಡು ಎಷ್ಟಿಟ್ರು? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಹರಿದು ಹೋಗುವ ದುಡ್ಡು ಎಲ್ಲೆಲ್ಲೆಲ್ಲ ಹರಿದು ಹೋಯ್ತು. ಮತ್ತು ಇದು ಪಾಪ್ಯುಲಿಸ್ಟ್ ಬಜೆಟ್ ಅಂತ ನನಗೇನು ಅನಿಸಲಿಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಹಳ ಪ್ರಚಾರ ಪಡೆದುಕೊಳ್ಳುವ ಬಜೆಟ್ ಅಂತ ಅನಿಸಲಿಲ್ಲ. ಅಂಡ್ ಅಗೇನ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಲೋಕಸಭೆಗೆ ಮಾಡಬೇಕಾದ ಕಸರತ್ತುಗಳು ನೀಟಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಸುಳ್ಳಲ್ವೇ ಅಲ್ಲ. ಐ ಆಮ್ ಚಂದನ್ ಶರ್ಮಾ ವಿತ್ ಯು. ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ಈ ಬಜೆಟ್ನ ಕೆಲವು ಪ್ರಮುಖಾಂಶಗಳು, ಕೆಲವು ಇನ್ ಡೆಪ್ತ್ ಡೀಟೇಲ್ಗಳು ನಿಮ್ಮ ಮುಂದೆ ಬರ್ತವೆ. ನನ್ನ ಹಿಂದಗಡೆ ಇರುವ ಸ್ಕ್ರೀನ್ನ ಮೇಲೆ ಇವಾಗ. ಅದಾದ ಮೇಲೆ ನಮ್ಮ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ಳೋದು. ವೆಲ್ಕಮ್ ಮಾಡಿಕೊಂಡ ನಂತರದಲ್ಲಿ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಅನಾಲಿಸಿಸ್ ಮಾಡೋದು. ಸೊ ಬಜೆಟ್ನ 10 ಪ್ರಮುಖ ಘೋಷಣೆಗಳನ್ನು ನಾವು ನೋಡೋಣ. ಬೆಂಗಳೂರಿನಲ್ಲಿ 27,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 73 ಕಿಲೋಮೀಟರ್ ಬಿಸ್ನೆಸ್ ಕಾರಿಡಾರ್. ಇದು ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್. ಬೆಂಗಳೂರಿನಲ್ಲಿ 1,700 ಕೋಟಿ ವೆಚ್ಚದಲ್ಲಿ 147 ಕಿಲೋಮೀಟರ್ ವೈಟ್ ಟಾಪಿಂಗ್. ಇದು ಎರಡನೇ ಘೋಷಣೆ. BMTCಗೆ 820 ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ 1,334 ಕೋಟಿ ರೂಪಾಯಿ. ಬೆಂಗಳೂರು ಸೇರಿ ಅನೇಕ ಮಹಾನಗರಗಳಲ್ಲಿ ನೈಟ್ ಲೈಫ್ 1 ಗಂಟೆವರೆಗೂ ಕೂಡ ವಿಸ್ತರಣೆ. ತುಮಕೂರು ದೇವನಹಳ್ಳಿವರೆಗೂ ಮೆಟ್ರೋ ಮಾರ್ಗ ವಿಸ್ತರಣೆ. ಇಂಟ್ರೆಸ್ಟಿಂಗ್. ನೆರೆ ರಾಜ್ಯಗಳಿಗೆ ಅನುಗುಣವಾಗಿ ಬಿಯರ್ IML ದರ ಪರಿಷ್ಕರಣೆ. ದುಡ್ಡು ಮಾಡಬೇಕಲ್ಲ, ಅಬಕಾರಿಗೆ ಬೇಕಲ್ಲ ದುಡ್ಡು. 7 ತಾಲೂಕುಗಳಲ್ಲಿ 280 ಕೋಟಿ ವೆಚ್ಚದಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ. ಹಿರಿಯ ನಾಗರಿಕರ ಮನೆಗೆ ಧಾನ್ಯವನ್ನು ತಲುಪಿಸಲು ಅನ್ನ ಸುವಿಧಾ ಅನ್ನುವ ಯೋಜನೆ. ಚೆನ್ನಾಗಿದೆ ಹೆಸರು. ವಕ್ಫ್ ಆಸ್ತಿಗಳ ಸಂರಕ್ಷಣೆ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿಗಳ ಅನುದಾನ. ಒಲಿಂಪಿಕ್ಸ್, ಏಷ್ಯನ್, ಕಾಮನ್ವೆಲ್ತ್ ಅಲ್ಲಿ ಗೆಲ್ಲೋರಿಗೆ ಪ್ರೋತ್ಸಾಹ ಧನ. ಸೊ ಇದು 10 ಘೋಷಣೆಗಳು. ಒಂದು ಈ ಕಾಯಿನ್ ಬರುತ್ತಲ್ಲ, ಕಾಯಿನ್ನಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ಗಮನಿಸ್ಬೇಕಲ್ಲ ನಾವು. ಅದನ್ನು ಒಂದ್ಸಲ ನೋಡ್ಕೊಂಡ್ಬರೋಣ. ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ನಿಮ್ಮ ಮುಂದೆ ನಾನು ಇಡ್ತೀನಿ. ಪ್ಲೀಸ್ ವಾಚ್ ಔಟ್ ಫಾರ್ ದಿ ಕ್ಯಾಮ್ರಾ. ನಾನು ಯಾವುದಕ್ಕೆ ಎಷ್ಟು ಹಂಚಿಕೆ ಕೋಟಿ ರೂಪಾಯಿಗಳಲ್ಲಿ ಅಂತ ಮಾತನಾಡ್ತೇನೆ. ನೋಡಿ, ಈ ಇತರೆ 1,24,593 ಕೋಟಿ ರೂಪಾಯಿ ಏನಿದೆ, ಈ ಇತರೆನಲ್ಲೇನೆ ನಿಮಗೆ ಮೇಜರ್ ಚಂಕ್ ಕಾಣಿಸ್ಕೊಳ್ಳೋದು. ಯಾವ ಮೇಜರ್ ಚಂಕ್ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ, ಅಲ್ಲಿ ನಿಮಗೆ ಬಡ್ಡಿ ಬರುತ್ತೆ, ಸಂಬಳ ಬರುತ್ತೆ, ಪೆನ್ಷನ್ ಬರುತ್ತೆ. ಅದರ ಜೊತೆಗೆ ಏನು ಬರುತ್ತದೆ ಸ್ವಾಮಿ ಇವಾಗ? ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ರೆವೆನ್ಯೂ ಅಂತಂದ್ರೆ ಹೋಗ್ತಾ ಇರ್ತದೆ ಅಷ್ಟೇ,
ಈಗ ನಿಮಗೆ 50,000 ರೂಪಾಯಿ ಬರುತ್ತೆ ತಿಂಗಳಿಗೆ ಅಂತಂದ್ರೆ ಅದರ 40,000 ನಿಮ್ಮ ಮನೆಯಿಂದ ಹೋಗ್ತಾ ಇರುತ್ತೆ. ಇನ್ನು 10,000 ರೂಪಾಯಿ ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದು ಮಾತ್ರ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಬಾಡಿಗೆ ಕಟ್ತೀರಿ, ಮತ್ತೊಂದು ಮಾಡ್ತೀರಿ, ಬೇರೆ ಇನ್ನೊಂದು ಮಾಡ್ತೀರಿ ಅಂತಂದ್ರೆ ಗಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಹಂಚಿಕೆ ವಿಚಾರಕ್ಕೆ ಬರೋದಾದ್ರೆ 1,24,593 ಕೋಟಿ, ಅದರಲ್ಲಿ ನಮಗೆ ಬಹಳ ಪ್ರಮುಖವಾದಂತಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಸೇರ್ಕೊಂಡಿರೋದು ಯಾವ್ದು ಹೇಳಿ ಇವಾಗ? ಒಂದ್ಸಲ ಗೆಸ್ ಮಾಡಿ. ಗ್ಯಾರಂಟಿ. ಪಶುಸಂಗೋಪನಾ ಮತ್ತು ಮೀನುಗಾರಿಕೆಗೆ 3,307 ಕೋಟಿ ರೂಪಾಯಿ, ಕೃಷಿ ಮತ್ತು ತೋಟಗಾರಿಕೆಗೆ 6,688 ಕೋಟಿ, ಲೋಕೋಪಯೋಗಿಗೆ 10,424 ಕೋಟಿ, ಆಹಾರ ನಾಗರಿಕ ಸರಬರಾಜಿಗೆ 9,963 ಕೋಟಿ, ಸಮಾಜ ಕಲ್ಯಾಣಕ್ಕೆ 13,334 ಕೋಟಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 15,145 ಕೋಟಿ, ಕಂದಾಯಕ್ಕೆ 16,170 ಕೋಟಿ, ನಗರಾಭಿವೃದ್ಧಿಗೆ ಬಹಳ ಮುಖ್ಯವಾಗಿ ವಸತಿ ವಿಚಾರಕ್ಕೆ ಬರೋದಾದ್ರೆ 18,155 ಕೋಟಿ, ನೀರಾವರಿಗೆ 19,000 ಕೋಟಿ, ಒಳಾಡಳಿತ ಮತ್ತು ಸಾರಿಗೆಗೆ 19,777 ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 21,160 ಕೋಟಿ, ಇಂಧನಕ್ಕೆ 23,000 ಕೋಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ 34,406 ಕೋಟಿ, ಶಿಕ್ಷಣಕ್ಕೆ 44,422 ಕೋಟಿ. ಅಂದ್ರೆ ಟೋಟಲ್ ಬಜೆಟ್ ಗಾತ್ರ ಬಂದು 3,70,000ಕ್ಕೂ ಜಾಸ್ತಿ. ಕಳೆದ ವರ್ಷ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು 3,27,000 ಕೋಟಿ ರೂಪಾಯಿಗಳ ಬಜೆಟ್. ನಮ್ಮ ಕರ್ನಾಟಕದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬಂದು 30 ಲಕ್ಷ ಕೋಟಿ. ಅಂದ್ರೆ ಏನು? ಅಂದ್ರೆ ಕರ್ನಾಟಕದ ವ್ಯಾಲ್ಯೂ ಏನು ಅಂತ. ಫಾರ್ ಎಕ್ಸಾಂಪಲ್, ತಿಮ್ಮಣ್ಣನವರ ನೆಟ್ವರ್ತ್ ಏನು? ತಿಮ್ಮಣ್ಣವರ ನೆಟ್ವರ್ತ್ 100 ಕೋಟಿ ಅಂತಂದ್ರೆ ತಿಮ್ಮಣ್ಣನವರಿಗೆ ಕೊಡಬಹುದಾಗಿರುವ ಸಾಲ ಎಷ್ಟು? ಅದರ 25%. ಓಕೆ, ಅವ್ರಿಗೆ 25 ಕೋಟಿ ಸಾಲ ಕೊಡಬಹುದು. ಅದೇ ರೀತಿ FRBM ನಾರ್ಮ್ಸ್ ಅಡಿಯಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಕರ್ನಾಟಕಕ್ಕೆ 25% ಆಫ್ ಸಾಲವನ್ನ ಪಡೆದುಕೊಳ್ಳುವಂತ ಶಕ್ತಿ ಇದೆ ಮತ್ತು ಸಾಮರ್ಥ್ಯವಿದೆ. ಆದರೆ ಈಗಾಗಲೇ 5,75,000 ಕೋಟಿ ರೂಪಾಯಿಗಳ ಸಾಲದಲ್ಲಿ ಕರ್ನಾಟಕ ರಾಜ್ಯ ಮುಳುಗಿದೆ. ಎಲ್ಲ ಸರ್ಕಾರಗಳು ಮಾಡಿರೋ ಸಾಲ ಅದು, ನಾಟ್ ಜಸ್ಟ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಈಗ 1,05,496 ಕೋಟಿ ಸಾಲ ಮಾಡೋ ಮೂಲಕ 6,80,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಕರ್ನಾಟಕ ಸರ್ಕಾರ ತನ್ನ ತಲೆಯ ಮೇಲೆ ಇವತ್ತು ಎಳೆದುಕೊಂಡಿದೆ. ಇದು ಸಾಲದ ಬಜೆಟ್ಟು. 1,05,496 ಕೋಟಿ ರೂಪಾಯಿಗಳಲ್ಲಿ ಬಹಳ ಮುಖ್ಯವಾಗಿ ಸಾಲ ಯಾವುದಕ್ಕೆ ಮಾಡಿದ್ದಾರೆ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮಾಡಿರುವ ಸಾಲ ಅಲ್ಲ. ಅದು ಮಾಡಿರುವ ಸಾಲ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ. ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಬರೀ ಬಾಡಿಗೆಗೆ, ಬರೀ ಪೆನ್ಷನ್ಗೆ, ಮತ್ತೊಂದಕ್ಕೆ, ಇಂಟ್ರೆಸ್ಟ್ಗೆ ಅಲ್ಲ. ಅದರಲ್ಲಿ ಸುಮಾರು 58,000-60,000 ಕೋಟಿ ರೂಪಾಯಿಗಳು ಗೃಹಲಕ್ಷ್ಮಿಗೆ, ಶಕ್ತಿಗೆ, ಆಮೇಲೆ ಬೇರೆ ಬೇರೆ ಯೋಜನೆಗಳಿಗೆ ಇದಾವಲ್ಲ 5 ಯೋಜನೆಗಳು, ಆ 5 ಯೋಜನೆಗಳಿಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೋಗುತ್ತೆ ಅಂತ ಅನ್ನೋದು ಕೂಡ ಅಷ್ಟೇ ಸುಸ್ಪಷ್ಟ. ಮತ್ತು ಬೇರೆ ಬೇರೆ ಟಾರ್ಗೆಟ್ಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 1,01,000 ಕೋಟಿ ರೂಪಾಯಿಗಳ ತೆರಿಗೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಜನವರಿ ತನಕ ಬಂದಿರೋದು SGST ಬಂದಿರೋದು 58,000 ಕೋಟಿ ರೂಪಾಯಿಗಳು. ಅದರ ಜೊತೆಗೆ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಪೆಟ್ರೋಲ್ ಮತ್ತು ಬೇರೆ ಬೇರೆ ಕಡೆಗಳಿಂದ ಬಂದಿರೋದು 16,000 ಕೋಟಿ ರೂಪಾಯಿ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಬಂದಿರೋದು 1,000 ಕೋಟಿ ರೂಪಾಯಿ. ಅಂದ್ರೆ ಸರ್ಕಾರಕ್ಕೆ ಜನವರಿವರೆಗೂ ಕೂಡ 76,000-77,000 ಕೋಟಿ ರೂಪಾಯಿಗಳಷ್ಟು ದುಡ್ಡು ಬಂದಿದೆ. ಕಾದ್ ನೋಡೋಣ, ಥರ್ಡ್ ಕ್ವಾರ್ಟರ್ ನಲ್ಲಿ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಆಗಬಹುದು. ಆ ಕಾರಣಕ್ಕಾಗಿ ಬಹುಶಃ ಅವರು ಆ ಟ್ಯಾಕ್ಸ್ ನ ಟಾರ್ಗೆಟ್ 1,01,000 ಕೋಟಿ ಅಂತ ಏನ್ ಇಟ್ಕೊಂಡಿದ್ರು ಅದನ್ನ ಅವರು ಸಂಪೂರ್ಣವಾಗಿ ಒಂಚೂರು ಫೋಟೋ ಫಿನಿಶ್ ಲೆಕ್ಕದಲ್ಲಿ ಮುಗಿಸಿಕೊಳ್ಳಬಹುದು. ಮತ್ತೊಂದು ಕಡೆ 10,500 ಕೋಟಿ ರೂಪಾಯಿಗಳ ಮೋಟಾರ್ ವೆಹಿಕಲ್ ನ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಬಂದಿರೋದು 9,333 ಕೋಟಿ ರೂಪಾಯಿಗಳು. ಅದರ ಜೊತೆಗೆ 36,000 ಕೋಟಿ ರೂಪಾಯಿಗಳ ಅಬಕಾರಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಬಂದಿರೋದು 28,000 ಕೋಟಿ. ಮುಂದಿನ ವರ್ಷಕ್ಕೆ 38,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನ ಅವರು ಇಟ್ಕೊಂಡಿದ್ದಾರೆ. ಮೈನ್ಸ್ ಮತ್ತು ಜಿಯಾಲಜಿಗೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಇಟ್ಕೊಂಡಿದ್ರು. ಬಂದಿರೋದು 5,500 ಕೋಟಿ ರೂಪಾಯಿ. ಮುಂದಿನ ವರ್ಷಕ್ಕೆ 9,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನ ಅವರು ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ನೋಂದಣಿ ಮತ್ತು ಮುದ್ರಾಂಕ 25,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಬಂದಿರೋದು 15,000 ಕೋಟಿ ರೂಪಾಯಿ. ಮುಂದಿನ ವರ್ಷಕ್ಕೆ 26,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ.
ಇದು ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿದ್ದು. ಕ್ಯಾಪೆಕ್ಸ್ಗೆ ಕಳೆದ ವರ್ಷದ ಬಜೆಟ್ಗೆ ಹೋಲಿಕೆ ಮಾಡಿಕೊಂಡ್ರೆ ಕೇವಲ 1,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಆಗಿದೆ. ಇನ್ಮಿಕ್ಕಿದೆಲ್ಲನೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ, ರೆವೆನ್ಯೂ ಎಕ್ಸ್ಪೆಂಡಿಚರ್. ರೈತರಿಗೂ ಕೂಡ ಅಂಥದ್ದೇನು ನನಗೆ ಕಾಣಿಸಲಿಲ್ಲ. ಬರ ಸಿಕ್ಕಾಪಟ್ಟ ಇದೆ ರಾಜ್ಯದಲ್ಲಿ. ಐ ಡಿಡ್ ನಾಟ್ ಸಿ ಎನಿಥಿಂಗ್ ಅಟ್ ಆಲ್. ಸೊ ಇದು ಈ ಸಂಪೂರ್ಣ ಬಜೆಟ್ನ ಒಂದು ಔಟರ್ ವ್ಯೂ. ಇನ್ನರ್ ವ್ಯೂಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ವಾಟ್ ಐ ವಿಲ್ ಡೂ, ಐ ವಿಲ್ ಗೋ ಫಾರ್ ಎ ವೆರಿ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾನೆ. ಹಲವು ಜನ ಗೆಸ್ಟ್ಗಳು ನಮ್ಮನ್ನ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ನ್ಯೂಸ್ ಸ್ಟುಡಿಯೋದಿಂದ ಹಾಗೂ ನಮ್ಮ ಲೈವ್ ಬ್ಯಾಕ್ ಪ್ಯಾಕ್ಗಳಿಂದ. ರಾಜ್ಯದ ಮೂಲ ಮೂಲೆಗಳಿಂದ ಸುಮಾರು ಜನ ಗೆಸ್ಟ್ಗಳು ಜಾಯ್ನ್ ಆಗ್ತಾರೆ. ಬರ ಇದೆಯಾ ಇಲ್ವಾ ಅನ್ನುವ ರೀತಿಯಲ್ಲಿ ನನಗೆ ಈ ಬಜೆಟ್ ಕಾಣಿಸ್ಬಿಡ್ತು ಇವತ್ತು. ಯಾಕಂತಂದ್ರೆ ರೈತರದ್ದು ಸುಮಾರು ಒಂದು 20 ವಿಶ್ ಲಿಸ್ಟ್ ಇತ್ತು. ಅದರಲ್ಲಿ ಒಂದೂ ಕೂಡ ಪೂರೈಕೆ ಆದಂಗೆ ಕಾಣಿಸ್ತಾ ಇಲ್ಲ. ಈ 1,01,000 ಕೋಟಿ ರೂಪಾಯಿಗಳ ಕಮರ್ಷಿಯಲ್ ಮತ್ತು GST ಟಾರ್ಗೆಟ್ ಕೂಡ ಸದ್ಯಕ್ಕೆ ರೀಚ್ ಆದಂಗೆ ಕಾಣಿಸ್ತಾ ಇಲ್ಲ. ದಿಸ್ ಈಸ್ ಅ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಆಫ್ 27,000 crores. ಸಿದ್ದರಾಮಯ್ಯನವರ ಬಜೆಟ್ನ ಬಗ್ಗೆ ಚರ್ಚೆಯನ್ನು ನಾವು ಈಗ ಶುರು ಮಾಡೋಣ. ನಮ್ಮೊಟ್ಟಿಗೆ ಇಬ್ಬರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. JDS ನಿಂದ ಲವಕುಮಾರ್ ಇದ್ದಾರೆ, ಅವರಿಗೆ ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ನನ್ನೊಟ್ಟಿಗೆ ಕಾಂಗ್ರೆಸ್ನಿಂದ ರಘು ದೊಡ್ಡೇರಿ ಅವರು ಕೂಡ ಇದ್ದಾರೆ. ವೆಲ್ಕಮ್ ಟು ರಘು ಅವರೇ. ಹಾಗೆ ಲೈವ್ ನಲ್ಲಿ ನಮ್ಮೊಟ್ಟಿಗೆ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರಿದ್ದಾರೆ. ಮತ್ತೊಬ್ಬರು ಅತ್ಯಂತ ಹಿರಿಯರು ನರಸಿಂಹಪ್ಪರವರು ನಮ್ಮೊಟ್ಟಿಗೆ ಆರ್ಥಿಕ ತಜ್ಞರು ಮತ್ತು ಕೃಷಿ ತಜ್ಞರು, ನೀರಾವರಿ ತಜ್ಞರು ಕೂಡ ಹೌದು. ಅವರು ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಗುರುಗಳೇ, ನರಸಿಂಹಪ್ಪನವರೇ, ನಾನು ನಿಮ್ಮಿಂದ ಶುರು ಮಾಡ್ತೀನಿ. ರೈತರು ಒಂದು ವಿಶ್ ಲಿಸ್ಟ್ ಅನ್ನ ಮುಂದೆ ಇಟ್ಟಿದ್ರು. ಅಟ್ಲೀಸ್ಟ್ ನಮಗೆ ಸಾಲ ಇದೆ ಅಥವಾ ನಮ್ಗೊಂದು ಸ್ವಲ್ಪ ದುಡ್ಡು ಬರೋ ಥರ ಮಾಡಿ, ನಮಗೇನೋ ಪೆನ್ಷನ್ ಥರದ್ದು ಮಾಡಿ, ನಮ್ಗೇನೋ ಮಾಡಿ, ಬರ ಇದೆ ರಾಜ್ಯದಲ್ಲಿ ಅಂತ ಒಂದು ವಿಶ್ ಲಿಸ್ಟ್ ಅಂತ ಏನು ಕರಿತೀವಿ ಗುರುಗಳೇ, ಅದನ್ನು ಮುಂದೆ ಇಟ್ಟಿದ್ರು. ನಾನು ಬೆಳಗ್ಗೆಯಿಂದ ಈ ಬಜೆಟ್ ಕಾಪಿನ ಒಂದು 8 ಸಲ ತಿರುವಿ ಮುರುವಿ ನೋಡಿದೆ ನಾನು. ಇಲ್ಲಿ ರೈತಾಪಿ ವರ್ಗ ಅನ್ನುವ ಹೆಸರುಗಳನ್ನು ಬಳಸಿದ್ದಾರೆ ಹೊರತುಪಡಿಸಿದರೆ ರಾಜ್ಯದಲ್ಲಿ ಬರ ಇದೆಯಾ ಇಲ್ವಾ ಅಂತ ನನಗೆ ಈ ಬುಕ್ ನೋಡಿದ ಮೇಲೆ ಡೌಟ್ ಶುರು ಆಗ್ಬಿಡ್ತು. ತಾವೇನಂತೀರಿ? ಶರಣ ಅವರೇ, ಇದು ಬಹಳ ಗಹನವಾದ ಪ್ರಶ್ನೆ ತಾವೇ ಇಟ್ಬಿಟ್ರಿ. ನಾನು ಹೇಳೋದನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ಹೇಳಿ. ಇವರು ಬಡ್ಜೆಟ್ ಮಾಡೋಕ್ಕಿಂತ ಮುಂಚೆ ಆ ಬಡ್ಜೆಟ್ ಓದೋವಾಗ್ಲೂ ಕರ್ಪೂರಿ ಠಾಕೂರ್ ಹೆಸರು ಬಳಸಿದರು, ಆಯ್ದಕ್ಕಿ ಲಕ್ಷ್ಮಣನ ಹೆಸರು ಬಳಸಿದರು, ಕುವೆಂಪು ಹೆಸರು ಬಳಸಿದರು. ಇವೆಲ್ಲ ಸೇರಿ ತಾವು ಮಾಡಿರೋದು ಮುಚ್ಕೊಳ್ಳೋಕೆ ಇವೆಲ್ಲ ಹೇಳಿದ್ದಾರೆ ಅನ್ಸುತ್ತೆ. ಯಾಕೆ ಅನ್ನಿ, ಯಾವುದೇ ಒಂದು ಅಂಶದಲ್ಲಿ 65% ಜನ ಇರ್ತಕ್ಕಂಥ ಕೃಷಿಕ ಗ್ರಾಮೀಣ ಕುಟುಂಬಗಳು ವ್ಯವಸಾಯದ ಮೇಲೆ ಅವಲಂಬಿಸಿರೋ ಜನದ ಮೇಲೆ 3,71,268 ಕೋಟಿ ಬಡ್ಜೆಟ್ನಲ್ಲಿ 6,600 ಕೋಟಿ ಕೃಷಿಗೆ ಅಂತ ತೆಗೆದಿಟ್ಟ ಮೇಲೆ ನಾವು ಮಾತಾಡೋದೇನಾದ್ರೂ ಉಳಿದಿದೆಯಾ? ಏನೂ ಉಳಿದಿಲ್ಲ. ಆದ್ರಿಂದ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ. ಯಾಕೆ ಮುಂದೆ 2-3 ತಿಂಗಳಲ್ಲಿ ಇವರಿಗೆ ಒಂದು ಆಸಿಡ್ ಟೆಸ್ಟ್ ಬರ್ತದೆ. ಲೋಕಸಭಾ ಚುನಾವಣೆ ಹೋದ ಸಲ ಏನು ಮಾಡಿದ್ರು, 1 ಸೀಟ್ ಗೆದ್ರು. ಈ ಸಲ ಇವರಿಗೆ 20 ಸೀಟ್ ಟಾರ್ಗೆಟ್ ಕೊಟ್ಟಿದ್ದಾರೆ. 20 ಸೀಟಿಂದ ಹೆಂಗೆ ಗೆಲ್ಲಬೇಕು ಅಥವಾ ಹೆಂಗೆ ಸೋಲ್ಬೇಕು ಅನ್ನೋದು ಇವರಿಗೆ ಯೋಚನೆ ಮಾಡಿ ಬಂದ್ಬಿಟ್ಟಿದೆ. ಆದರೆ ದೇಶದ ರಾಜ್ಯದ ಜನ ಈಗ ಅನುಭವಿಸ್ತಾ ಇರೋ ಕಷ್ಟನ ಇವರು ಯಾವುದೋ ಇವ್ರ ಯೋಚನೆಗೆ ಬಂದಿಲ್ಲ. ನೀವು ಹೇಳಿದ್ರಲ್ಲ ವಿಶ್ ಲಿಸ್ಟ್ ಅಂತ, ಆ ವಿಶ್ ಲಿಸ್ಟ್ ಪಿಸ್ಟ್ ಲಿಸ್ಟ್ ಇವರಿಗೇನು ಗೊತ್ತಾಗಲ್ಲ. ಇಲ್ಲದೆ ಇದ್ರೆ ಆಗಸ್ಟ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ಕೊನೆವರೆಗೆ ರಾಜ್ಯದಲ್ಲಿ ಆಗಿದ್ದ ಮಳೆ ಎಷ್ಟು ಡಿಸ್ಟ್ರಿಕ್ಟ್ನಲ್ಲಿ ಬಿತ್ತಿದ ಬೆಳೆ ಅರ್ಧ ಬೆಳೆದು ತೆನೆ ಹೊಡೆಯೋಕ್ಕಿಂತ ಮುಂಚೆ ನೆಗದು ಬಿದ್ದೋಗಿದೆ.
ದನಕ್ಕೆ ಹುಲ್ಲು ಸಿಗದಂತ ಪರಿಸ್ಥಿತಿ ಬಂದಿದೆ. ಆ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಅವರಿಗೆ ಸಾಂತ್ವನ ಕೊಡಬೇಕು, ಯಾವ ರಿಲೀಫ್ ಕೊಡಬೇಕು, ಬರಗಾಲದ ಪರಿಸ್ಥಿತಿ ಹೇಗೆ ನಿವಾರಿಸಬೇಕು. ಇಲ್ಲಿ 3 ತಿಂಗಳಿಗೆ ಜೂನ್ ಕೊನೆ ವಾರದಲ್ಲಿ ಸ್ವಲ್ಪ ಮಳೆ ಬರ್ತದೆ, ಜೂನ್ 1ನೇ ವಾರ ಮಳೆ ಅಂತಂದ್ರೂ ಕೂಡ ಅಲ್ಲಿವರೆಗೆ 3 ತಿಂಗಳು ನಾವು ಬದುಕಬೇಕಲ್ಲ. ಕುಡಿಯೋ ನೀರು ಕೂಡ ತತ್ವಾರ ಬರ್ತದೆ. ಇದು ಯಾವುದರ ಬಗ್ಗೆ ಸಿದ್ದರಾಮಯ್ಯನವರು ಬಹಳ ನಿರ್ಲಿಪ್ತತೆಯಿಂದ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಬಡ್ಜೆಟ್ ಇಟ್ಬಿಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ನಿಮಗೆ ಸ್ವಲ್ಪ ಕ್ಯಾಲ್ಕುಲೇಟ್ ನೀವು ಆಗಲೇ ಮಾಡಿಬಿಟ್ರಿ, ನನಗೆ ಸಂತೋಷ ಆಯಿತು. ಯಾರು ಇಷ್ಟು ಬಹಳ ಆಳವಾಗಿ ಕ್ಯಾಲ್ಕುಲೇಷನ್ ಮಾಡಿರಲ್ಲ. 52,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿನೋ ಅಂತಾರಲ್ಲ ಅದಕ್ಕೆ ಇಟ್ಬಿಟ್ಟಿದ್ದಾರೆ. ಅಲ್ರಿ, ಒಂದು ಬಡ್ಜೆಟ್ನಲ್ಲಿ 3 ಲಕ್ಷ ಕೋಟಿನಲ್ಲಿ 1,05,000 ಕೋಟಿ ಸಾಲ ಮಾಡಿ, ಇನ್ನು 2 ಲಕ್ಷದಲ್ಲಿ ಅದರಲ್ಲೂ 1 ಲಕ್ಷ ಚಿಲ್ಲರೆ 62,000 ರೆವಿನ್ಯೂ ರೆಸಿಸ್ಟ್ನಲ್ಲಿ ನೀವು 52,000 ಕೋಟಿ ರೂಪಾಯಿ ಯಾವುದೋ ತೆವಲಿಗೆ ಕೊಡ್ತೀವಿ ಅಂತಂದ್ರೆ ನಿಮ್ಮನ್ನು ಏನಂತ ಬರ್ಲಾಡ್ಬೇಕು? ನಾವು ಮಾತಾಡೋಕೆ ಅವಾಗ ಏನಾದರೂ ಇಂಟ್ರೆಸ್ಟ್ ಇರ್ತದ? ಅಥವಾ ಇದನ್ನು ಬಡ್ಜೆಟ್ ಅಂತ ಹೇಳಿ ಏನಾದರೂ ಇದೊಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಥವಾ ಒಂದು ಸೆಕ್ಷನಲ್ ಓರಿಯೆಂಟೆಡ್ ಇಂಥ ವರ್ಗನ ಗುರಿ ಇಟ್ಕೊಂಡು ಮಾಡಿದ್ದಾರೆ. ಇವ್ರು ಹೇಳಬೇಕು, ಮೇಲೆ ಹೇಳಬೇಕು ಅಂತ ಮಾಡಿದ್ದಾರೆ. ಯಾವುದು ಹೇಳೋಕ್ಕೂ ಆಸ್ಕಾರ ಇಲ್ಲದ ರೀತಿಯಲ್ಲಿ ಸಿದ್ದರಾಮಯ್ಯ 14 ಬಡ್ಜೆಟ್ ಮಾಡಿ 15ನೇ ಬಡ್ಜೆಟ್ನಲ್ಲಿ ರಾಜ್ಯಕ್ಕೆ ಈ ಕೊಡುಗೆಯನ್ನು ಕೊಟ್ಬಿಟ್ಟಿದ್ದಾರೆ. ನಾವಿನ್ನೇನು ಇವ್ರ ಬಗ್ಗೆ ಮಾತಾಡಿ ಏನು ಮಾತಾಡಿದ್ರಿ? ಯಾವುದಾದ್ರು 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರ ಕೊಡಬೇಕು, ಇನ್ನು ಅದು ಬರಲಿಲ್ಲ. 3 ಲಕ್ಷ ಕೋಟಿ ರೂಪಾಯಿ ಮಾಡ್ತೀರಿ, 5,300 ಕೋಟಿ ಬರಲಿಲ್ಲ. ಅದು ಅಲ್ಲಿಗೆ ನಿಂತ್ಬಿಡ್ಲಿ, ಯಾವ್ದಾದ್ರು ನೆಗದು ಬಿದ್ದು ಹೋಗ್ಲಿ ಅಂತಿದಾರಲ್ಲ. ಯಾಕೆ ಮಾತಾಡ್ತೀರಿ? ಎತ್ತಿನೊಳೆ ಯೋಜನೆಗೆ ಏನಾಯ್ತು? ಅದು ಎಲ್ಲಿಗೆ ಬರ್ತದೆ? ನಾನು ಯಾಕಂತಂದ್ರೆ, ನಾನು ಸಾಯೋಕ್ಕಿಂತ ಮುಂಚೆ ಎತ್ತಿನೊಳೆ ನೀರು ನೋಡಿಬಿಟ್ರೆ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ಬಹಳ ಕಷ್ಟಪಟ್ಟು ಬಹಳ ವಿರೋಧ ಕಟ್ಕೊಂಡು ಅದನ್ನು ಮಾಡಿದೆ. ಈಗ ಅದನ್ನು ಬೊಮ್ಮಾಯಿ ಅಂತವರು ಅದಕ್ಕೆ DPR ಮಾಡಿದ್ರು. ಎಲ್ಲರೂ ಎಲ್ಲ ಕಡೆ ಅಡ್ಡೆ ಹಾಕಿದ್ರು ಕೂಡ ಮೇಲೆ ಹೋಗಿದೆ. ಅದು ಕೆಲಸ ನಡೀತಾ ಇದೆ. ಅದಕ್ಕಿಂತ ಜೀವ ಕೊಟ್ಟಿದ್ರೆ ಹಾಗೆ ಅದಾದರೂ ಇಲ್ಲ. ಅಪ್ಪರ್ ಭದ್ರನೂ ಇಲ್ಲ, ನೀರಾವರಿ ಇಲ್ಲ, ಕೃಷಿ ಅಂತೂ ಎಲ್ಲ ವ್ಯಾಕರಣ ಇದೆ. ಕುಮಾರವ್ಯಾಸನ ಭಾರತ ಹೋದ ಬದಲು ಸಿದ್ದರಾಮಯ್ಯನವರು ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿರೋ ಪ್ಯಾರಾಗ್ರಾಫ್ಗಳು ಹೋಗ್ಬಿಟ್ರೆ ಕುಮಾರವ್ಯಾಸ ಭಾರತ ಓದ್ದಂಗೆ ಆಗ್ತದೆ ಅದು. ಆದರೆ 6,600 ಕೋಟಿ ರೂಪಾಯಿ ಇಟ್ಟಿರಿ ಅಂತಂದ್ರೆ ಏನಿದು ಗತಿ? ಯಾರಿಗೆ ಹೇಳಬೇಕದು? ಅಗ್ರಿಕಲ್ಚರ್ ಕನ್ಸಾಲ್ಟೇಷನ್, ಫುಡ್ ಪ್ರೊಸೆಸಿಂಗ್, ಫ್ಲೋರಿಕಲ್ಚರ್, ಹಾರ್ಟಿಕಲ್ಚರ್, ಆಮೇಲೆ ವಿಸಿಕಲ್ಚರ್, ಅದ್ರ ಜೊತೆಗೆ ಮೀನುಗಾರಿಕೆ, ಎಲ್ಲದರಲ್ಲೂ ಕೂಡ ವಿಪುಲವಾದ ಅತ್ಯಂತ ಪ್ರಭಾವಿತವಾದ ಅವಕಾಶಗಳು ನಮ್ಮ ಹುಡುಗರಿಗೆ ಸಿಗ್ತದೆ. ಯಾಕೆ ಅಂದರೆ ಈ ಕೋವಿಡ್ ಆದ ಮೇಲೆ ಬಹಳ ಜನ ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ, ವ್ಯವಸಾಯ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ವಿದ್ಯಾವಂತ ಹುಡುಗರು ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸಕ್ಸಸ್ ಸ್ಟೋರೀಸ್ ಬರ್ತಾ ಇದ್ದಾವೆ. ಅವೆಲ್ಲರನ್ನು ನೋಡಿದ ಮೇಲೆ ಸಂತೋಷ ಆಗಬೇಕು. ಅವ್ರನ್ನಾದ್ರೂ ಎತ್ತಿ ನೀನು ಫ್ಲವರ್ ಎಕ್ಸ್ಪೋರ್ಟ್ ಮಾಡಪ್ಪ, ನೀನು ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಪ್ಪ, ಪ್ರೊಸೆಸಿಂಗ್ ಮಾಡಪ್ಪ. ಯಾವುದಾದ್ರು ಡಿಸ್ಟ್ರಿಕ್ಟ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ಬೆಳ್ಕೊಳ್ಳಂತ ಹೆಸರು ಹೇಳಿಬಿಟ್ರಿ, ಕೈ ಬಿಟ್ರಿ. ಮೆಣಸಿನಕಾಯಿ ತೋರಿಸಿದ್ರೆ ಕೈ ಬಿಟ್ರಿ. ಏನು ಗುರುಗಳೇ, ಮತ್ತೆ ಮಾತಾಡ್ತೀನಿ. ನನಗೆ 2 ನಿಮಿಷ ಕಾಲಾವಕಾಶ ಕೊಡಿ, ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ. ಈರಣ್ಣ ಕಡಾಡಿ ಸರ್, ಐ ಆಮ್ ನಾಟ್ ವೆರಿ ಕ್ರಿಟಿಕಲ್ ಅಬೌಟ್ ಸಾಲಗಳು. ನಿಮಗೊಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ನಾನು ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ ಕೇಳಿ. ಯಾಕಂದ್ರೆ ಕರ್ನಾಟಕದ GSDP ಚೆನ್ನಾಗಿದೆ, ಸುಮಾರು ಒಂದು 30 ಲಕ್ಷ ಕೋಟಿ ಇದೆ, ನಾವು ಸಾಲ ಮಾಡ್ಬೋದು.
ಒಂದು 5 ಲಕ್ಷ ಕೋಟಿ ತನಕ ಕೂಡ ಬಜೆಟ್ ಮಂಡಿಸಿದ್ರು ಕೂಡ ತಡೆದುಕೊಳ್ಳುವ ಸಾಮರ್ಥ್ಯ ಮತ್ತು ತಡೆದುಕೊಳ್ಳುವ ಶಕ್ತಿ ಎಲ್ಲ ಇದೆ. ಈಗ 1,05,496 ಕೋಟಿ ಸಾಲ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಓಕೆ, ತೊಂದರೆ ಇಲ್ಲ, ಇನ್ನೊಂದು 50,000 ಕೋಟಿ ಹೆಚ್ಚಿಗೆ ಮಾಡಲಿ, ಅದು ಕೂಡ ಸಮಸ್ಯೆ ಇಲ್ಲ. ಬಟ್ ನನ್ನ ತೊಂದರೆ ಎಲ್ಲಿ ಅಂತಂದರೆ, ಸಾಲ ಎಷ್ಟೇ ಮಾಡಲಿ ಬಟ್ ಕ್ಯಾಪೆಕ್ಸ್ಗೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ. 1,000 ಕೋಟಿ ಜಾಸ್ತಿ ಇಟ್ಟಿದ್ದಾರೆ ಕಳೆದ ಬಜೆಟ್ಗೆ ಹೋಲಿಕೆ ಮಾಡಿಕೊಂಡಾಗ. ಇನ್ನು ಮಿಕ್ಕಿದ್ದೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರು. ಸಾಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾವು ಒಂದು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡೋಣ. ಸಾಲ ಮಾಡಿ ಅದನ್ನು ಕ್ಯಾಪೆಕ್ಸ್ಗೆ ಇನ್ವೆಸ್ಟ್ ಮಾಡಿ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ, ಒಂದು ಚತುಷ್ಪಥ ರೋಡ್ಗಳು ಬರಲಿ, 10 ವೇ ರೋಡ್ಗಳು ಬರಲಿ, ಅದರಿಂದ ಸುಂಕ ಬರಲಿ, ಬ್ರಿಡ್ಜ್ಗಳಾಗಲಿ, ರಸ್ತೆಗಳಾಗಲಿ, ಮತ್ತೊಂದಾಗಲಿ, ಸಾವಿರಾರು ಜನಕ್ಕೆ ಕೆಲಸ ಸಿಗಲಿ, ಅದು ಕ್ಯಾಪೆಕ್ಸ್ ಆಗಿ ದುಡ್ಡು ಅವ್ರು ತಗೊಂಡಿರೋ ಸಾಲಕ್ಕೆ ಒಂದು ಮರ್ಯಾದೆ ಬಂದಂಗೆ ಆಗುತ್ತೆ. ಆದರೆ ತಗೊಂಡಿರೋ ಸಾಲಕ್ಕೆ ಬರೀ ರೆವೆನ್ಯೂ ಎಕ್ಸ್ಪೆಂಡಿಚರೇ ಅಂತಂದ್ರೆ ಮರ್ಯಾದೆ ಎಲ್ಲಿಂದ ಬರುತ್ತೆ ಅಂತ ನನ್ನ ಪ್ರಶ್ನೆ. ಇಲ್ಲ, ಒಂದು ತಾವು ಬಹಳ ಒಳ್ಳೆ ವಿಶ್ಲೇಷಣೆ ಮಾಡಿದಿರಿ ಈಗಾಗ್ಲೇ. ಇಷ್ಟೆಲ್ಲ ಆದ್ಮೇಲೆ ನಾವು ಹೇಳಲಿಕ್ಕೆ ಏನು ಉಳಿದಿಲ್ಲ ಅಂತ ಅನಿಸ್ತದ. ಆದ್ರ ಒಟ್ಟು ನಾನು ನಮ್ಮ ರಾಜ್ಯದ ಜನರ ಗಮನಕ್ಕೆ ತರುವಂತದ್ದು ಏನಂತಂದ್ರೆ, ಇವರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು 2,38,000 ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಅನ್ನ ನಾವು ವಸೂಲಿ ಮಾಡ್ತೀವಿ ಅಂತ ಇಟ್ಕೊಂಡಿದ್ವಿ. ಈಗ ಕೇವಲ ಜನವರಿ ಎಂಡ್ವರೆಗೆ ಇವ್ರಿಗೆ ವಸೂಲಿ ಆಗಿರುವಂತದ್ದು ಕೇವಲ 1,61,000 ಕೋಟಿ ಮಾತ್ರ. ಹೀಗಾಗಿ ಈ ಮಾರ್ಚ್ ಮುಟ್ಟೋದ್ರೊಳಗೆ ಅವ್ರ ಗುರಿ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಮಂಡನೆ ಆಗಿರುವಂತದ್ದು 3,71,000 ಕೋಟಿ ರೂಪಾಯಿ ಬಜೆಟ್. ಇದಕ್ಕೆ ಆದಾಯ ಎಲ್ಲಿ ಅಂತ ಹೇಳಿ ತೋರಿಸ್ಲಿಕ್ಕೆ ಹೋದ್ರೆ ಎಲ್ಲನೂ ಎದ್ದೋತದೆ. ಅಂದ್ರೆ ಒಂದು ಕಡೆ ಟ್ಯಾಕ್ಸ್ ವಸೂಲಿಯಲ್ಲೂ ಕೂಡ ಅವ್ರು ಹಿಂದಿದ್ದಾರೆ, ಇನ್ನೊಂದು ಕಡೆ ನಾವು ಬಜೆಟ್ ಗಾತ್ರವನ್ನ ಹೆಚ್ಚು ಮಾಡಿದ್ದಾರೆ, ಮತ್ತೊಂದು ಕಡೆ ಈ ಎಲ್ಲಾ ಇಲಾಖೆಗೆ ಏನೇನು ಬಜೆಟ್ ಇಟ್ಟಿದಾರಲ್ಲ ಆ ಬಜೆಟ್ ನಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳಿಗೆ ಖರ್ಚಾಗಿ ಹೋಗ್ತದೆ. ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗುದಿಲ್ಲ. ಉದಾಹರಣೆ ನಿಮ್ಗೆ ಒಂದು ಇಲಾಖೆ ಉದಾಹರಣೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಗೃಹಲಕ್ಷ್ಮಿ ಬಹಳ ದೊಡ್ಡ ಸದ್ದು ಮಾಡಿತು. ನಾವು ಅದಕ್ಕೆ ಆ ಇಲಾಖೆಗೆ 34,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಇಟ್ಟಿದ್ದಾರೆ. ಅಲ್ಲಿ 28,000 ರಿಂದ 29,000 ಕೋಟಿ ರೂಪಾಯಿವರೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚಾಗ್ತದೆ. ಅಂದ್ರೆ 4,500 ರಿಂದ 5,000 ಕೋಟಿ ಮಾತ್ರ ಉಳಿತದೆ. ಅದರೊಳಗೆ 4,000 ಕೋಟಿ ಆ ನೌಕರರ ಸಂಬಳಕ್ಕೆ ಹೋಗ್ತದೆ. ಸಂಬಳಕ್ಕೆ ಹೋದ್ಮೇಲೆ ಅಲ್ಲಿ ಇರ್ತಕ್ಕಂತ ಅಂಗನವಾಡಿಗಳ ಸ್ಥಿತಿ ಏನು, ಅದನ್ನ ರಿಪೇರಿ ಮಾಡೋದು ಹೆಂಗೆ, ಹೊಸ ಕಟ್ಟಡಗಳನ್ನು ಕಟ್ಟುವುದು ಹೆಂಗೆ, ಅಲ್ಲಿ ಹೊಸ ಮಕ್ಕಳು ಏನ್ ಬರ್ತಾ ಇದ್ರೆ ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು ಇಲ್ಲಿಂದ. ಈ ರೀತಿ ಒಟ್ಟು ಆ ಇಲಾಖೆಯ ಕಾನ್ಸೆಪ್ಟ್ ಅನ್ನೇ ಹಾಳು ಮಾಡಿ ಬಿಡುವಂತದ್ದು. ಇದು ಒಂದೇ ಇಲಾಖೆ ಅಲ್ಲ, ಇವ್ರು ಯಾವ್ಯಾವ ಇಲಾಖೆಗೆ ಬಜೆಟ್ ಇಟ್ಟಿದ್ದಾರೆ ಅಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೇನೆ ನಾವು 60,000 ಕೋಟಿ ಕೊಟ್ಟ ಮೇಲೆ ಉಳಿಯೋದೇನಿದೆ ಅಲ್ಲಿ. ಹೀಗಾಗಿ ಡೆವಲಪ್ಮೆಂಟ್ ಆಗಕ್ ಸಾಧ್ಯನೇ ಇಲ್ಲ. ಬಹುಶಃ ಅವರ ಪಕ್ಷದ ಶಾಸಕರು ಅನೇಕ ಶಾಸಕರು ಮಾತನಾಡಿದ್ದಾರೆ, ಇದು ಸತ್ಯ ಗೊತ್ತಾದ್ಮೇಲೆ. ನನ್ಗನಿಸ್ತದೆ ಇತ್ತೀಚೆಗೆ ಆ ಸಹಕಾರ ಸಚಿವರು ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾರು ಆರ್ಥಿಕ ಸಲಹೆಗಾರರಂತ ಈಗ ಅವ್ರನ್ನ ತಗೊಂಡಿದ್ದಾರೆ ರಾಯ್ ರೆಡ್ಡಿ ಅವರು ಕೂಡ ಇದ್ರ ವಿರುದ್ಧನೇ ಮಾತಾಡಿದ್ರು. ಅವ್ರನ್ನ ಆರ್ಥಿಕ ಸಲಹೆಗಾರ ತಗೊಂಡ ಮೇಲೆ ಅವರು ಸುಮ್ಮನಾಗಿದ್ದಾರೆ. ಹೀಗಾಗಿ ಆ ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳನ್ನ ಹಿಡಿದು ಶಾಸಕರೆಲ್ಲರೂ ಈ ವ್ಯವಸ್ಥೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಇದೊಂದು ಬಹಳ ದುರಂತ. ಇವತ್ತು ಮಂಡಿಸತಕ್ಕಂತ ಬಜೆಟ್ ಬಜೆಟ್ಟಿನ ಗೌರವವನ್ನ ಉಳಿಸಿಲ್ಲ. ಈ ಕಾಂಗ್ರೆಸ್ ಪಾರ್ಟಿಯ ಒಂದು ಚುನಾವಣಾ ಕರಪತ್ರ ಏನ್ ಪ್ರಿಂಟ್ ಮಾಡ್ತಾರೆ ಆ ರೀತಿ ಕರಪತ್ರದ ಆಕಾರದಲ್ಲಿ, ಅಂದ್ರೆ ಚುನಾವಣೆಯನ್ನ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕರಪತ್ರ ಅಂತ ಏನ್ ಹೇಳ್ತೀವಿ ಆ ರೀತಿ ಇವ್ರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹೀಗಾಗಿ ಇದು ಕೇವಲ 1 ವರ್ಷದಲ್ಲಿ ಇದನ್ನೇನಾದ್ರು ಮಾಡಿ ಮುಟ್ಟಿಸ್ತೀವಿ ಅಂತ ಸಾಧ್ಯನೇ ಇಲ್ಲ. ಒಂದು 5 ವರ್ಷ ಸಮಯ ತಗೋಬೇಕಾಗ್ತದೆ. ಇದು ಒಂದೇ ವರ್ಷ ಮಾಡಿದಂತ ಬಜೆಟ್ ಅನ್ನು ಮುಟ್ಟಿಸ್ಲಿಕ್ಕೆ. ಇದೊಂದು ಜನಪ್ರಿಯವಾದಂತ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಹೋಗಿ ನಗೆಪಾಟ್ಲಿಗೆ ಈಡಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈಟ್, ನಾನು ಮತ್ತೆ ನಿಮ್ಮಿಬ್ಬರ ಹತ್ರ ಕೂಡ ಮಾತನಾಡಿಸ್ತೀನಿ. ನರಸಿಂಹಪ್ಪನವರು ಹಾಗೂ ವೀರಣ್ಣ ಕಡಾಡಿ ಸರ್, ದಯಮಾಡಿ ಈ ಕಾರ್ಯಕ್ರಮದ ಕಡೆಯ ತನಕ ತಾವು ಲೈನ್ನಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರಘು ದೊಡ್ಡವರವರೇ, ನಾನು ನಿಮಗೆ ಬರ್ತೀನಿ. ಆಡಳಿತ ಪಕ್ಷದ ವಕ್ತಾರರಾಗಿದ್ದೀರಿ ತಾವು. ನಮಸ್ಕಾರ, ವೆಲ್ಕಮ್ ಟು ಯು. ನಮಸ್ಕಾರ. ಬಹಳ ನೇರ ಪ್ರಶ್ನೆ. ಕಳೆದ ಸಲ ತಾವು ಕ್ಯಾಪೆಕ್ಸ್ಗೆ ಎಷ್ಟು ದುಡ್ಡು ಇಟ್ಟಿದ್ರಿ? ನನಗೆ ಪ್ರಶ್ನೆಗೆ 1 ಮಾರ್ಕಿನ ಉತ್ತರವನ್ನು ದಯಮಾಡಿ ಕೊಡಿ. ಐ ವಾಂಟ್ ಟು ಬಿ ವೆರಿ ಕ್ರಿಟಿಕಲ್ ಅಬೌಟ್ ಮೈ ಕ್ವೆಶನ್ಸ್. ಅದಕ್ಕೋಸ್ಕರ, ಯಾಕಂದರೆ ಜನಕ್ಕೆ ಕೆಲವು ವಿಷಯಗಳು ತಿಳಿಸಬೇಕಾಗಿದೆ, ಆ ಕಾರಣಕ್ಕಾಗಿ. ಸೊ ವಾಟ್ ವಾಸ್ ಯುವರ್ ಕ್ಯಾಪೆಕ್ಸ್ ಲಾಸ್ಟ್ ಇಯರ್? ನೋಡಿ, ನಾವು ಒಂದು ಕ್ಯಾಪೆಕ್ಸ್ಗೆ ಓವರ್ ಆಲ್ ಆಗಿ ಈ ವರ್ಷ ನಾವು 52,000 ಕೋಟಿಯನ್ನು ರಿಸರ್ವ್ ಮಾಡಿದ್ದು. 1,24,000 ಕೋಟಿಯನ್ನು ತಾವು ತೋರಿಸಿದ್ರಿ. ಇನ್ನು ರಿಮೈನಿಂಗ್ ಅದರ್ಸ್ ಅಂತ ಏನಿದೆ ಅದರಲ್ಲಿ 52,246 ಕೋಟಿಯನ್ನು ಕ್ಯಾಪೆಕ್ಸ್ಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದೇವೆ ನಾವು. ಓಕೆ, ಲಾಸ್ಟ್ ಇಯರ್ ಎಷ್ಟಿತ್ತು? ಲಾಸ್ಟ್ ಇಯರ್ ನಮ್ದು ಕಮ್ಮಿ ಇತ್ತು, 9,000 ಪ್ಲಸ್ 10,000 ಅರೌಂಡ್ ಇತ್ತು. ಅದು 10,000 ಚಿಲ್ಲರೆ ಇತ್ತು ಲಾಸ್ಟ್ ಟೈಮ್ ನಮ್ದು. ಸಾರಿ,
10,000 ಚಿಲ್ಲರೆ ಯಾವ ಗವರ್ಮೆಂಟ್? ನಾವು 10,000 ಚಿಲ್ಲರೆ ನಾವು ಇಟ್ಟಿದ್ವಿ. ಈ ಸರಿ 52,000 ಏನಕ್ಕೆ ಇಟ್ಟಿದ್ದೀವಿ? ಸ್ಟಡಿ ಇಲ್ಲ. ಲಾಸ್ಟ್ ಇಯರ್ ಇಟ್ ವಾಸ್ ನಿಯರ್ಲಿ 51,000 crore rupees. ಓಕೆ, ಒಂದ್ ನಿಮಿಷ ಕೇಳಿ. ಅದು ಒಂದು ನೋಡಿ, ಲಾಸ್ಟ್ ಇಯರ್ 51,000 ಅಲ್ಲಿ ನಾವು 10,000 ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ಕ್ಯಾಪೆಕ್ಸ್ ಗೆ ಇಟ್ಟಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ. ಇನ್ನು ರಿಮೈನಿಂಗ್ ಅನ್ನ 40,000 ಪ್ಲಸ್ ಅನ್ನ ನಾವು PPP ಮಾಡೆಲ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಕ್ಯಾಪೆಕ್ಸ್ ಟೋಟಲ್ ನೀವು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ರು, ಇನ್ಕ್ಲೂಸಿವ್ ಆಗಿ ಇಟ್ಟಿದ್ರು. ಲಾಸ್ಟ್ ಇಯರ್ ಯುವರ್ ಕ್ಯಾಪೆಕ್ಸ್ ವಾಸ್ 51,000 crores. ಆಮೇ ಕರೆಕ್ಟ್ ಆರ್ ನಾಟ್? ಕರೆಕ್ಟ್. ಈ ಸಲ 1,000 ಕೋಟಿ ಜಾಸ್ತಿ ಆಗಿದೆ. 1,246 ಕೋಟಿ ಜಾಸ್ತಿ ಮಾಡಿದ್ದೀವಿ. ಜಾಸ್ತಿ ಮಾಡಿದ್ದೀರಿ. ಓಕೆ, ಕಳೆದ ಸಲದ 50,000 ಕೋಟಿ ರೂಪಾಯಿಗಳ ಕ್ಯಾಪೆಕ್ಸ್ ಅಲ್ಲಿ ಎಷ್ಟು ದುಡ್ಡು ಬಳಸಿದಿರಿ? ಐ ವಾಂಟ್ ಸ್ಟಾಟಿಸ್ಟಿಕ್ಸ್, ಐ ವಾಂಟ್ ಅಂಕಿಅಂಶ. ಕಳೆದ ವರ್ಷದ ಅಲ್ಲ, ನನಗೆ ಅಂಕಿಅಂಶನೇ ಬೇಕು. ಅಂಕಿಅಂಶನೇ ಮಾತಾಡ್ತೀನಿ ಚಂದನ್. ಸೊ ನೋಡಿ, ನಾವು 52,000 ಕೋಟಿನಲ್ಲಿ ಇನ್ಕ್ಲೂಡಿಂಗ್ ಏನು ನಮ್ಮ ಸಬರ್ಬನ್ ಟ್ರೈನ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳು 45,000 ಕೋಟಿ ಇಲ್ಲಿವರೆಗೂ ಅನುಮೋದನೆಗಳು ಕೊಟ್ಟಿದ್ದೇವೆ. ಇನ್ ಪ್ರೋಗ್ರೆಸ್ ಇದೆ. ಇನ್ನು 5,000 ಕೋಟಿಯಿಂದ 6,000 ಕೋಟಿ ಇನ್ನು ಒಂದು ತಿಂಗಳಿದೆ. ಮತ್ತೆ ಇದು ಕಂಟಿನ್ಯೂಸ್ ಆಗ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಆಯ್ತು, ಕಳೆದ ವರ್ಷ ಸುಮಾರು 2.99 ಲಕ್ಷ ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಯಾವ್ಯಾವ ಇಲಾಖೆಗಳು ಎಷ್ಟೆಷ್ಟು ಅನುದಾನವನ್ನ ಬಳಸಿಕೊಂಡಿದ್ದಾವೆ? ಇನ್ ಟೋಟಲ್ ಔಟ್ ಆಫ್ 2.99 lakhs ಎಷ್ಟು % ಅನುದಾನವನ್ನ ಸರ್ಕಾರ ಬಳಸಿಕೊಂಡು? ಓಕೆ, ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ ಮೋರ್ ದನ್ 65, ನಾನು 10 ಇಲಾಖೆಗಳನ್ನ ಚೆಕ್ ಮಾಡಿದ್ದೇನೆ. ಸರಿ, 34 ಇಲಾಖೆಗಳಲ್ಲಿ ಮೋರ್ ದನ್ 16 ಇಲಾಖೆಗಳು 75ಕ್ಕಿಂತ ಹೆಚ್ಚಿಗೆ ಮಾಡಿದ್ದೇವೆ. ಇನ್ನು 10 ಇಲಾಖೆಗಳು 56ರಿಂದ 60ರ ಆಸುಪಾಸಿನಲ್ಲಿ, ಇನ್ನೊಂದು 2-3 ಇಲಾಖೆಗಳು 50ರ ಆಸುಪಾಸಿನಲ್ಲಿ ಇದೆ. ಇದು ಬಿಜೆಪಿ ಸರ್ಕಾರದ 2023 ಕೇವಲ 25% ಮಾಡಿದ್ರು. ಎಲ್ಲಾ ಇಲಾಖೆಗಳನ್ನ ಲೆಕ್ಕ ಹಾಕಿದ್ಕೊಂಡ್ರೆ ಅವರು ಇಂಪ್ಲಿಮೆಂಟ್ ಮಾಡಿದ್ದು, ಎಕ್ಸ್ಪೆಂಡಿಚರ್ ಮಾಡಿದ್ದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ, ಓನ್ಲಿ 25%. ವೆಲ್ ಆನ್ಸರ್ಡ್, ನೋ ಪ್ರಾಬ್ಲಮ್. 52,000 crores ಕ್ಯಾಪೆಕ್ಸ್ ಇಟ್ಟಿದ್ದಾರಲ್ಲ, 1,000 ಕೋಟಿ ಜಾಸ್ತಿ ಇಟ್ಬಿಟ್ಟು 1,000 ಕೋಟಿ ಅಂತ ಹೇಳಕ್ ಹೋಗ್ಬೇಡಿ, 52,246 ಕೋಟಿ ಅಂತ ಹೇಳಿ. ಹೋದ ವರ್ಷದಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಕ್ ಹೇಳ್ತೀರಿ ಹೆಚ್ಚಿಗೆ ಅಂತ ಹೇಳಿ. 52,246 ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಇಟ್ಟಿದೀವಿ. ಅದ್ರಲ್ಲಿ 27,000 ಕೋಟಿ ರಸ್ತೆಗೆ, ಮತ್ತೆ ಬೇರೆ ಬೇರೆ ಏನು 7 ಕೋಲ್ಡ್ ಸ್ಟೋರೇಜ್ ಗಳನ್ನ ಕಟ್ತಾ ಇದ್ದಾರೆ. ಎಸ್, ಮಾತಾಡಿ. ನಾನು ಮಾತಾಡ್ಲಾ ಪ್ಲೀಸ್? 1,05,496 ಕೋಟಿ ರೂಪಾಯಿಗಳು ನೀವು ಮಾಡಿರೋ ಸಾಲ. ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಸಾಲ ಮಾಡ್ತಿರೋ? ಎಸ್. ಅದನ್ನ ತಗೊಳ್ತಿರೋ? ಎಸ್. ತಗೊಳ್ಳೋದಿಲ್ವೋ? ಎಸ್. ಐ ಡೋಂಟ್ ನೋ. ತಗೊಳ್ತೀವಿ. ಮಾಡ್ತೀವಿ ಅಂತ ಹೇಳಿರೋ ಸಾಲ. ಕರೆಕ್ಟ್. ಕಳೆದ ವರ್ಷ ಎಷ್ಟು ಸಾಲ ಮಾಡಿದ್ರಿ? ಕಳೆದ ವರ್ಷ 85 ಪ್ರಾಜೆಕ್ಟ್ ಮಾಡಿದ್ವಿ, ಅದ್ರ ಕಮ್ಮಿ ಮಾಡಿದ್ದೇವೆ. ಎಷ್ಟು ಸಾಲ ಮಾಡಿದ್ರಿ? 85,000 ಕೋಟಿಯನ್ನ ನಾವು ಸಾಲವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಯು ಆರ್ ಗುಡ್ ವಿತ್ ನಂಬರ್ಸ್, ಐ ಆಮ್ ಹ್ಯಾಪಿ. 85,818 crore ಸಾಲ ಮಾಡಿದ್ರಿ. ಎಸ್. ಈ ಸಲ 1,05,496 ಕೋಟಿ ರೂಪಾಯಿಗಳ ಸಾಲ. ಎಸ್. ನೀವೊಂದು ಪ್ರಶ್ನೆ ಕೇಳಿದ್ರಿ ನನ್ನನ್ನು, ಅದ್ಯಾಕ್ರಿ 1,000 ಕೋಟಿ ಮಾತ್ರ ಜಾಸ್ತಿ ಇಟ್ಟಿದ್ದೀವಿ ಅಂತ ಹೇಳ್ತೀರಿ, 52,000 ಕೋಟಿ ಜಾಸ್ತಿ ಇಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದು 52,000 crores ಇಟ್ಟಿದ್ದೀವಿ ಅಂತ. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೀವು ತಗೊಂಡಿರುವ ಸಾಲದ ಪ್ರಮಾಣ ಜಾಸ್ತಿ ಆಗಿರುವಾಗ ಅದರಲ್ಲಿ ಕ್ಯಾಪೆಕ್ಸ್ಗೆ 52,000 ಕೋಟಿ ರೂಪಾಯಿ ಇಟ್ಟು, ಕಳೆದ ವರ್ಷದ ಹೋಲಿಕೆಯಲ್ಲಿ 1,000 ಕೋಟಿ ರೂಪಾಯಿ ಜಾಸ್ತಿ ಇಟ್ಟು, ಅದರಲ್ಲಿ ಬರ 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 ಅಂತ ಕೇಂದ್ರದ ವಿರುದ್ಧ ನೀವು ಹೇಳ್ತಾ ಇರೋರು ನೀವು 6,688 ಕೋಟಿ ರೂಪಾಯಿಗಳನ್ನ ಇಟ್ಬಿಟ್ಟು ಏನು ಉದ್ಧಾರ ಮಾಡಕ್ ಹೊರಟಿದ್ದೀರಿ ಅಂತ ಒಂಚೂರು ಹೇಳಿ. ನೋಡಿ ಚಂದನ್, ನೋಡ್ತಾ ಇದ್ದೀನಿ. ನೋಡಿ, ಈಗೇನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮುಗಿಸ್ತೀನಿ. 1,05,496 ಕೋಟಿಯಲ್ಲಿ 52,000 ಕೋಟಿ ರೂಪಾಯಿಗಳಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇನ್ ಮಿಕ್ಕ 58,000 crore rupees ನಿಮಗೆ ರೆವಿನ್ಯೂ ಬರೀ ಗ್ಯಾರಂಟಿಗೆ ಹೋಗುತ್ತೆ. ಎಸ್, ತಿಳ್ಕೊಳ್ಳಿ ಸ್ವಾಮಿ. ಆಯ್ತು, 58,000 ಕೋಟಿ ಬರೀ ಗ್ಯಾರಂಟಿಗೆ ಹೋಗುತ್ತೆ. Then also 1,05,496 crores is not enough for you. ಓಕೆ, ಮುಗಿತಾ? Am I correct or not? ಓಕೆ, ನನಗ್ ಬಿಡಿ. ಈಗ ನೀವೇ ಪ್ರಶ್ನೆ ಕೇಳ್ತಾ ಇದ್ರೆ, ನೀವೇ ಉತ್ತರ ತಗೊಳ್ತಾ ಇದ್ರೆ, ನನಗೆ 1 ಮಾರ್ಕಿನ ಉತ್ತರ ನೋಡಿ. 3 ಲಕ್ಷ 2 ಮಾರ್ಕಿನ ನೋಡಿ. ಕರ್ನಾಟಕದ 7 ಕೋಟಿ 5 ಮಾರ್ಕಿನ ಉತ್ತರ ಕೇಳ್ತೀನಿ. 10 ಮಾರ್ಕಿನ ಪ್ರಶ್ನೆಯನ್ನ 7 ಕೋಟಿ ಕನ್ನಡಿಗರ 1 ವರ್ಷದ ಭವಿಷ್ಯವನ್ನ ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಅಂತಾನೆ ಸಾಲ ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಏನು ಆಲ್ಮೋಸ್ಟ್ ನೀವು 1,000 ಕೋಟಿ ಎಕ್ಸ್ಟ್ರಾ ಕೊಟ್ಟು, ಕೃಷಿಗೆ ನೀವು 6,000 ಕೋಟಿ ರೂಪಾಯಿ ಮಾತ್ರ ನೀವೇನ ಬಿಸಾಕ್ದಂಗ್ ಮಾಡಿದ್ರೆ, ನೀವು ಹಿಂಗ್ ಬಿಸಾಕ್ದಂಗ್ ಮಾಡಿದ್ರೆ, ನೀವು
ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಿರ್ರಿ ನೋಡಿ ಕೃಷಿ ಓಕೆ ನನಗೆ ಒಂದು ನಿಮಿಷ ಸಮಯ ಕೊಡಿ, ನೀವು ಆಮೇಲೆ ಮಾತಾಡಿ. ನೋಡಿ ಬೇರೆಯವರಿಗೆಲ್ಲ ನೀವು ಮಾತಾಡಕ್ ಬಿಟ್ಟಾಗ ನನಗೆ ಮಾತಾಡಿರಕ್ ಬಿಟ್ಟಿಲ್ಲ, ಬಿಜೆಪಿ ಅವ್ರಿಗೆ ಅಷ್ಟೆಲ್ಲ ಸಮಯ ಕೊಡ್ತೀರಿ. ದಯವಿಟ್ಟು ಒಂದು ನಿಮಿಷ ಅಲ್ಲ, ನಾನು ಒಂದು ಸರ್ಕಾರದ ಭಾಗವಾಗಿ ರಾಜ್ಯದ 7 ಕೋಟಿ 20 ಸೆಕೆಂಡ್ ತಗೊಳ್ತೀನಿ, ಆಮೇಲೆ ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಓಕೆನಾ? ಕೊಡಿ. ನಾನು ಯಾಕೆ ಕ್ರಿಟಿಕಲ್ ಆಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ ಅಂತಂದ್ರೆ, ನೀವು ಆಳುವ ವರ್ಗವಾಗಿರೋದ್ರಿಂದ, ನಾನು ಈ ದೇಶದ ನಾಗರಿಕನಾಗಿರೋದ್ರಿಂದ, ನಾನೊಬ್ಬ ವೋಟರ್ ಆಗಿರೋದ್ರಿಂದ, ಇದು ನನ್ನ ದುಡ್ಡಾಗಿರೋದ್ರಿಂದ. ನೋಡಿ ಈ ಡೈರಿ ತಗೊಂಡಲ್ಲ, ನಾನು ಈ ಡೈರಿ ತಗೊಂಡಲ್ಲ, ಇದಕ್ಕೆ ನಾನು GST ಕಟ್ಟಿದ್ದೀನಿ. ಈ ಬಜೆಟ್ ಬುಕ್ ನೀವು ಪ್ರಿಂಟ್ ಮಾಡಿದ್ರಲ್ಲ, ಈ ಬಜೆಟ್ ಬುಕ್ ಪ್ರಿಂಟ್ ಮಾಡಿದ್ರಲ್ಲ, ನನ್ನದು GST ದುಡ್ಡು. ವೆರಿ ಗುಡ್ ಪಾಯಿಂಟ್. ನನ್ನದು GST. ಐ ಹ್ಯಾವ್ ಟು ಆಸ್ಕ್ ಯು ಕ್ವೆಶ್ಚನ್. ಓಕೆ, ಮೊದಲನೇದಾಗಿ ನೀವು ಯಾವಾಗಲೂ ಗುಡ್ಡಾಗಿ ಉತ್ತರ ಕೊಡಿ. ಎಸ್, ನೋಡಿ ಈಗ ಏನು 1,05,000 ಕೋಟಿ ಏನು ಸಾಲವನ್ನು ನಾವೇನ್ ಮಾಡ್ತಾ ಇದೀವಿ, 52,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಗಿನ ಈಗಿನ ಪ್ರಮುಖ ಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಕ್ಯಾಪಿಟಲ್ ಇದನ್ನ ಏನು ರೆವಿನ್ಯೂ ಎಕ್ಸ್ಪೆಂಡಿಚರ್ ರಾಜ್ಯದ ಜನತೆಗೆ ಬೇರೆ ಬೇರೆ ಯೋಜನೆಗಳನ್ನ ಕೊಡೋದು ಅತ್ಯವಶ್ಯಕ. ಒಂದ್ ನಿಮಿಷ ಹೇಳ್ತೇನೆ. ಮೊದಲನೇದಾಗಿ, ಎರಡನೇದು ಪಾಯಿಂಟ್ ನಾವು ಹೇಳಿದ್ರಿ, ಹಿಂದಿನ ಸರ್ಕಾರ 2022ರಲ್ಲಿ 3,05,000 ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಾಲ 77,750 ಕೋಟಿ. ಹೌದು, 1,09,000 ಕೋಟಿ. ಓಕೆ, ಸೊ 3,09,000 ಕೋಟಿನಲ್ಲಿ ಮಾಡಿದಂತ ಬಿಜೆಪಿಯವರು ಆ ವರ್ಷ ಮಾಡಿದಂತ ಸಾಲ 77,750 ಕೋಟಿ. ನಮ್ಮ ಬಡ್ಜೆಟ್ ನ ಗಾತ್ರ 3,71,000 ಆದ್ರೂ ಕೂಡ ನಮಗೆ 1.5 ಲಕ್ಷ ಕೋಟಿ ಮಾತ್ರ ಸಾಲ ಮಾಡ್ತಾ ಇದ್ದೇವೆ. 50,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿ, 50,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿ. ಐ ಆಮ್ ನಾಟ್ ಕ್ರಿಟಿಕಲ್ ಅಬೌಟ್ ಸಾಲ. ಕಮಿಂಗ್ ಟು ದಟ್ ಪಾಯಿಂಟ್. ನಮ್ಮ ಕರ್ನಾಟಕದ GST ಪ್ಲೀಸ್, ನಾವು 7.5 ಲಕ್ಷ ಕೋಟಿ ತನಕ ಸಾಲ ಮಾಡೋದು ಮಾಡಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ದಯವಿಟ್ಟು ಅವಕಾಶ ಕೊಡಿ. ಇನ್ನು ರೈತರ ವಿಚಾರವಾಗಿ, ಅಗ್ರಿಕಲ್ಚರ್ ವಿಚಾರವಾಗಿ ತಾವೊಂದು ಪ್ರಶ್ನೆ ಎತ್ತಿದ್ರಿ, ರೈತರಿಗೆ ಏನ್ ಕೊಟ್ಟಿದ್ದೀರಿ ಅಂತ ಹೇಳಿ. ಒಂದು ವಿಚಾರವನ್ನು ಹೇಳ್ತೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 20,000 ಕೋಟಿಯನ್ನು ನಾವೇನ್ ಕೊಡ್ತಾ ಇದ್ದೇವೆ ಇರಿಗೇಷನ್ಗೆ, ಅದು ನೇರವಾಗಿ ರೈತರಿಗೆ ಹೋಗುತ್ತಂತ ಹಣ. ಎರಡನೇದು 6,688 ಕೋಟಿ ಮತ್ತು ಅನಿಮಲ್ ಹಸ್ಬೆಂಡ್ರಿಗೆ ಕೊಟ್ಟಿರ್ತಕ್ಕಂಥ 3,300 ಕೋಟಿ ಒಳಗೊಂಡಂತೆ 10,000 ಕೋಟಿ ರೈತರಿಗೆ ಹೋಗುವಂತ ಹಣ. ಈ RDPR ರೂರಲ್ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ 3/4 ಭಾಗ ಹಣ ರೈತರಿಗೆ ಹೋಗತ್ಕುವಂತ ಹಣ. ಸರಿ ಸುಮಾರು 50,000 ಕೋಟಿಯನ್ನ ರೈತರ ಹಣಕ್ಕೆ ಕೊಟ್ಟಿದ್ದೇವೆ. ಇನ್ನು ನೀವು ಮತ್ತೆ ನಮ್ಮ ಬಿಜೆಪಿ ವಕ್ತಾರರು 2 ವಿಚಾರವನ್ನು ಹೇಳಿದ್ದೀರಿ. ಏನು ಅಂತ ಹೇಳಿದ್ರೆ, ಗ್ಯಾರಂಟಿಗೋಸ್ಕರ ಕರ್ನಾಟಕ ಹಾಳಾಗಿದೆ ಅಂತ ಹೇಳಿ. ನಾನೊಂದು ಪ್ರಶ್ನೆ ಹೇಳ್ತೇನೆ, ಈ ದೇಶದ ತೆರಿಗೆಯನ್ನು ಕಟ್ಟತಕ್ಕಂತ 66% ತೆರಿಗೆ ಬರ್ತಾ ಇರ್ತಕ್ಕಂಥದ್ದು ಬಡವರಿಂದ. ಆ 66% ತೆರಿಗೆ ಕಟ್ಟಿರ್ತಕ್ಕಂಥ ಬಡವರಿಗೆ ಸಂಕಷ್ಟದಲ್ಲಿರುವಾಗ ನಾವು ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಕೊಟ್ರೆ, ನಿಮ್ಗೆ ಯಾಕೆ ಕೊಟ್ಟೇವ್ರಿ? ಅದಾನಿ ಅಂಬಾನಿಗೋಸ್ಕರ ಕೊಟ್ಟಿರ್ತಕ್ಕಂಥ ಬಿಜೆಪಿ ಅವರು ನೀವು 15 ಲಕ್ಷ ಸಾಲವನ್ನ ಮನ್ನಾ ಮಾಡಿದಿರಿ. ಹಾಗಿದ್ರೆ ಅದು ನಿಜವಾಗ್ಲೂ ನೀವು ರೈತರ ಪರವಾಗಿದ್ರೆ ರೈತರ ಸಾಲ ಮನ್ನಾವನ್ನು ಯಾಕೆ ಮಾಡಿಲ್ಲ ನೀವು? 44% ಜನ ಸತ್ತೋಗ್ಬಿಡ್ಬೇಕಾ? ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ನಾನು. ಸೊ ನಾವು ಈಗ ಮಧ್ಯಮ ವರ್ಗದ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್, ಈ ಸುಮ್ಮನೆ ಸಿಂಪಲ್ ಕ್ವಶನ್, ನನಗೆ ಗೊತ್ತಿಲ್ಲ, ನಾನು ಬಹಳ ಪರಮ ಅಮಾಯಕ, ನಾನು ದಡ್ಡ ಶತದಡ್ಡ ಮೂರ್ಖ. ಸರಿ ಆಯ್ತಾ? ನನ್ನಂತ ಮೂರ್ಖನೊಬ್ಬನಿಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಗೊತ್ತಾ? ಪ್ರಶ್ನೆ ಬಹಳ ಸಿಂಪಲ್. ನಮ್ಮ ರಾಜ್ಯದ ಆದಾಯದ ಮೂಲಗಳು ಯಾವುದು? 6 ಆದಾಯದ ಮೂಲಗಳು ನಡಿ. ನಂಬರ್ 1 ಅಲ್ಲ, ನೋಡಿ ನಮ್ಮ ರಾಜ್ಯದ ನಮ್ಮ ರೆವಿನ್ಯೂ ಇದರಿಂದ ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಬರೋದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಬಕಾರಿಯಿಂದ ನಾವು 38,000 ಕೋಟಿಯನ್ನು ನಾವು ತೆಗೆದುಕೊಳ್ತಿದ್ದೇವೆ, ರಾಜ್ಯಕ್ಕೆ ಬರ್ತದೆ. 38,000 ಕೋಟಿ ಅಂದಾಜು ಮುಂದಿನ ವರ್ಷದ್ದು. ಹೌದು, ಈ ಸರಿ 31,000 ಕೋಟಿ ನಾವನ್ನ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ರೀಚ್ ಆಗ್ತಾ ಇದ್ದೇವೆ. 28,000 ಕೋಟಿ ಬಂದಿದೆ. ಅಲ್ಲ, ಬಟ್ ಎಕ್ಸೀಡ್ ಆಗಿದ್ದೇವೆ ನಾವು. ರಾಜ್ಯದ ಎಷ್ಟು ಎಕ್ಸೀಡ್ ಆಗಿದೆ? ಒಂದು 3,000 ಕೋಟಿ ಅಷ್ಟು ಎಕ್ಸೀಡ್ ಆಗ್ತಾ ಇದೆ. ವಾಟ್ ವಾಸ್ ಯುವರ್ ಟಾರ್ಗೆಟ್? 31,000 ಹೋಗ್ತಾ ಇದೆ. ವಾಟ್ ವಾಸ್ ಯುವರ್ ಟಾರ್ಗೆಟ್? ನಾವು 28,000 ಕೋಟಿ. ವಾಟ್ ವಾಸ್ ಯುವರ್ ಟಾರ್ಗೆಟ್? ಅಗೈನ್ ಯು ಆರ್ ರಾಂಗ್. ಪ್ಲೀಸ್, 32,000 ಕೋಟಿಯನ್ನು ನಾವು ಟಾರ್ಗೆಟ್ ಮಾಡಿದ್ವಿ. ವಾಟ್ ವಾಸ್ ಯುವರ್ ಟಾರ್ಗೆಟ್? 32,000 ಕೋಟಿ. 36,000 ಕೋಟಿ ವಾಸ್ ಯುವರ್ ಟಾರ್ಗೆಟ್. ನೋ 32,000 crore ಫಾರ್ 36,000 ವಾಸ್ ಯುವರ್ ಟಾರ್ಗೆಟ್. 32,000 crore ಅನ್ನು ನಾವು ಟಾರ್ಗೆಟ್ ಮಾಡಿದ್ವಿ. ನಿಮ್ಮ ಬಜೆಟ್ ಕಾಪಿ ನನ್ನ ಡಾಕ್ಯುಮೆಂಟ್ ಕಾಪಿ ತಂದಿದ್ರೆ ನಿಮ್ದು ಯಾವ್ದೋ ಡಾಕ್ಯುಮೆಂಟ್ ಅಲ್ಲ. 36,000 ವಾಸ್ ಯುವರ್ ಪ್ರಾಜೆಕ್ಟ್. ಓಕೆ, ಎಸ್, ವಾಸ್ ಯುವರ್ ಟಾರ್ಗೆಟ್. ಎಷ್ಟು ಆಯ್ತು? 31,000 ಕೋಟಿಯನ್ನು ನಾವು ಆಲ್ರೆಡಿ ಅಚೀವ್ ಮಾಡಿದ್ದೇವೆ. ಮೋಟರ್ ವೆಹಿಕಲ್ಗೆ ಎಷ್ಟಿತ್ತು? 11,000 ಕೋಟಿ ಟಾರ್ಗೆಟ್. ಏನೋ ಅಲ್ಲ, ಎಷ್ಟಿತ್ತು? ಏನೋ ನಿಮ್ಗೆ ಎಕ್ಸಾಕ್ಟ್ ನಂಬರ್ ಏನು ಅಂತ ಯಾಕಂತೀರಿ? ನೋಡಿ, ಎಕ್ಸಾಕ್ಟ್ ನಂಬರ್ ವೆಹಿಕಲ್ ಅಲ್ಲಿ ವಾಟ್ ವಾಸ್ ಯುವರ್ ಟಾರ್ಗೆಟ್? 1 ನಿಮಿಷ ಹೇಳ್ತೀನಿ ರೀ, ಎಕ್ಸಾಕ್ಟ್ ನಂಬರ್ ಹೇಳ್ತೀನಿ. 1 ಸೆಕೆಂಡ್, ಲೆಟ್ ಮೀ ಗೆಟ್. ನೀವು ನಂಬರ್ ಹುಡುಕ್ತಾ ಇರಿ, ನಾನು ಬರ್ತೀನಿ ಮತ್ತೆ ವಾಪಸ್. ಒಂದು ಸ್ಮಾಲ್ ಬ್ರೇಕ್ ತಗೋಣ. ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾರೆ, ನಾವು ಡಿಸೈಡ್ ಮಾಡಿದ್ದೀವಿ
ಡಿಸೈಡ್ ಮಾಡಿರೋದು ಯಾವುದಕ್ಕೆ ಅಂತಂದ್ರೆ ನಾವು ಬಡವರ ಕಲ್ಯಾಣಕ್ಕೋಸ್ಕರ. ಅದರ ಜೊತೆಗೆ ನಾವು ಸಾಲ ಮಾಡಿರೋದು ಖಂಡಿತವಾಗ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೌದು ಅನ್ನೋದನ್ನು ಒಪ್ಕೊಳ್ತೇವೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನಾವು ಯಾರನ್ನೂ ಕೂಡ ನಾವು ಹಿಂದುಳಿಯುವ ರೀತಿಯಲ್ಲಿ ಮಾಡಿಲ್ಲ. ಸಾಲ ಮಾಡಿ, ಐ ಆಮ್ ನಾಟ್ ಕ್ರಿಟಿಕಲ್ ಅಬೌಟ್ ಸಾಲ ಮಾಡ್ಕೋಬಹುದು. ನಮ್ಮ ರಾಜ್ಯ ಇನ್ನೂ ಒಂದು 50,000 ಕೋಟಿ ರೂಪಾಯಿ ಸಾಲ ತಡ್ಕೊಳ್ಳುವ, ಇನ್ನೂ 1,00,000 ಕೋಟಿ ರೂಪಾಯಿನಷ್ಟು ಸಾಲ ತಡ್ಕೊಳ್ಳುವಂಥ ಸ್ಪಷ್ಟವಾದಂಥ ಅರ್ಹತೆಯನ್ನ ಹೊಂದಿದೆ. ಸಾಲ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಬಟ್ ದಿ ಕ್ವಶನ್ ಈಸ್ ವೇರ್ ದಿಸ್ ಸಾಲ ಈಸ್ ಗೋಯಿಂಗ್ ಇನ್ ಟು. ಐ ಆಮ್ ನಾಟ್ ಅಗೇನೆಸ್ಟ್ ಗ್ಯಾರಂಟೀಸ್, ನಾನು ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಇಲ್ಲ. ಬಟ್ ಇವ್ರು ಮಾಡಿರೋ ದುಡ್ಡೆಲ್ಲ, ಬರೋ ಎಕ್ಸ್ಪೆಂಡಿಚರ್ ಎಲ್ಲಾನು ಬರೀ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಹೋದ್ರೆ, ನಾಳೆ ಇವ್ರು ಮಾಡಿರೋ 1,05,000 ಕೋಟಿ 496 ಕೋಟಿ ಸಾಲಕ್ಕೆ 42,000 crore rupees ಪ್ರತಿ ಆನ್ಯುವಲಿ ಬಡ್ಡಿ ಕಟ್ಟಬೇಕು. ಇವರು ಆನ್ಯುವಲಿ ಬಡ್ಡಿ ಕಟ್ಟಬೇಕು. ಎಲ್ಲಿ ತಗೊಂಡ್ಬರ್ತಾರೆ ದುಡ್ಡನ್ನ? ಎಲ್ಲಿಂದ ತಗೊಂಡ್ಬರ್ತಾರೆ? ಪೆನ್ಷನ್ಗೆ ದುಡ್ಡು ಎಲ್ಲಿಂದ ತಗೊಂಡ್ಬರ್ತಾರೆ? ಇವ್ರು ದುಡ್ಡನ್ನ ಎಲ್ಲಿಂದ ತಗೊಂಡ್ ಬರ್ತಾರೆ? ಈ ಪ್ರಶ್ನೆಗೆ ಉತ್ತರ, ಅಥವಾ ಸಂಬಳಕ್ಕೆ ಯಾರು ಎಲ್ಲಿಂದ ದುಡ್ಡು ತಗೊಂಡ್ಬರ್ತಾರೆ? ಅದ್ರ ಜೊತೆಗೆ 58,000 crore rupees ಫಾರ್ ಗ್ಯಾರಂಟೀಸ್ ಯಾರು ದುಡ್ಡು ಎಲ್ಲಿಂದ ತಗೊಂಡ್ ಬರ್ತಾರೆ? ಸಾಲ ಮಾಡಿಕೊಂಡ ನಂತರದಲ್ಲಿ ಬಜೆಟ್ ಅನ್ನ ತಯಾರು ಮಾಡಿದ್ದಾರೆ. 1,05,496 ಕೋಟಿ ರೂಪಾಯಿಗಳು ಸಾಲ. ತೊಂದರೆ ಇಲ್ಲ, ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, 6,65,000 ಕೋಟಿ ರೂಪಾಯಿ ಸಾಲ ಆಗುತ್ತೆ. ಒಂದ್ ವೇಳೆ ಈ 1,05,496 ಕೋಟಿ ರೂಪಾಯಿಗಳನ್ನು ತಗೊಂಡ್ರೂ ಕೂಡ ಇಟ್ಸ್ ಓಕೆ. 23% ಆಫ್ GSDP ಆಫ್ ಕರ್ನಾಟಕ ಬರುತ್ತೆ, ತೊಂದರೆ ಇಲ್ಲ. ಇನ್ನೊಂದು 10-20 ಸಾವಿರ ಎಕ್ಸ್ಟ್ರಾ ಮಾಡ್ಬೋದು, ಅದು ಕೂಡ ತೊಂದರೆ ಇಲ್ಲ FRBM ನಾರ್ಮ್ಸ್ ಪ್ರಕಾರ. ಬಟ್ ವೇರ್ ಇಸ್ ಇಟ್ ಗೆಟಿಂಗ್ ಯೂಸ್ ಟು? ವೇರ್ ಇಸ್ ಇಟ್ ಗೆಟಿಂಗ್ ಯೂಸ್ ಟು? ಇಲ್ಲಿ ಬರ್ತೀನಿ ಬುದೇ, ನಾನು ಇನ್ನೂ JDS ನವ್ರನ್ನ ಮಾತಾಡ್ಸೇ ಇಲ್ಲ. JDS ನವರೇ ಹೇಳಿ, ಸಾಬ್ರೆ ಲವಕುಮಾರ್ ಅವರು ಹೇಳಿ. ಸರ್, ಈಗ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿರೋದು ತಾವೆಲ್ಲ ನೋಡಿದ್ದೀರಾ. ಈಗ ಜನಪರ ಬಡ್ಜೆಟ್ ಅಂತ ಹಿಂದೆ ಎಲ್ಲ ಇರ್ತಿತ್ತು, ಆದರೆ ಇದನ್ನು ಜನಪರ ಬಡ್ಜೆಟ್ ಅಂತ ಹೇಳೋದಕ್ಕಿಂತ ಜನ ಓಲೈಕೆ ಬಡ್ಜೆಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ ಓಲೈಕೆ ಆಗಿದೆ? ಯಾರ್ದು ಓಲೈಕೆ? ಅಲ್ಲ, ಓಲೈಕೆ ಮಾಡೋಕ್ಕೋಸ್ಕರ ಮಾಡಿರೋದು ಇದು. ಏನೂ ತಿರ್ಲಿಲ್ಲ. ಇವತ್ತು ಇವರು ಮಾಡಿರುವಂಥ ಬಡ್ಜೆಟ್ ಹೇಗಿದೆ ಅಂತಂದರೆ, ಇವತ್ತು ಒಂದೊಂದೇ ನೀವು ತಗೊಳ್ತಾ ಬನ್ನಿ. ಕೃಷಿ ವಲಯ ಇರ್ಬೋದು, ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೇ ನೀವು ತೊಗೊಂಡು ಬಂದ್ರೂ ಇವರು ಹೆಂಗಿದೆ ಇವ್ರ ಬಡ್ಜೆಟ್ ಅಂದರೆ ಏನೋ ಪಾಠ ಓದಿರೋ ಥರ ಇದೆ ಹೊರತು ನಿಶ್ಚಿತವಾಗಿ ಇಂಥದಕ್ಕೆ ಇಷ್ಟಿದೆ ಅನ್ನೋದನ್ನು ಕುಲಂಕುಷವಾಗಿ ಎಲ್ಲೂ ಹೇಳಿಲ್ಲ ಇವರು. ಆಮೇಲೆ ಇವ್ರು ಹೇಳಿರೋ ಈ ಸ್ಟ್ಯಾಟಿಸ್ಟಿಕ್ಸ್ ನೀವೇನ ತಗೊಂಡ್ರೆ ಇದು ಪಂಚವಾರ್ಷಿಕ ಯೋಜನೆ ಥರ ಇದೆ. ಇದು 1 ವರ್ಷದ ಯೋಜನೆ ಅಲ್ಲ. ಇದು ಎಲ್ಲಿ ತರ್ತಾರೆ ಸರ್ ದುಡ್ಡು? ಎಲ್ಲಿದೆ? ಇವತ್ತು ಒಂದೇ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಇವತ್ತು 223 ತಾಲೂಕುಗಳಲ್ಲಿ ಬರ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಾ? ಆ ಕೇಂದ್ರದಿಂದ ಅವ್ರಿಗೆ 18,178 ಕೋಟಿ ಪರಿಹಾರ ಕೋರಿದಾರಂತೆ, ಬೇಕು ಅಂತೇಳಿ ಕೇಳ್ಕೊಂಡಿದಾರಂತೆ. ಆದ್ರೆ ಇವ್ರು ಇಟ್ಟಿರೋದೆಷ್ಟು ಬಜೆಟ್ ಅಲ್ಲಿ? ಬರೀ 500 ಕೋಟಿ. 18,000 ಕೋಟಿಗೂ 500 ಕೋಟಿಗೂ ನೀವು ಹೋಲಿಕೆ ಮಾಡಕ್ಕಾಗತ್ತಾ? ಇವತ್ತು ಏನಾಗ್ಬೇಕು? ರೈತರು ಹೋಗ್ಲಿ, ಕೃಷಿಗೆ ಏನ್ ಕೊಟ್ಟಿದ್ದಾರೆ? ಮಾತ್ರಕ್ಕೆ ಕೇಂದ್ರ ನಮಗೆ ಬರಬೇಕಾಗಿರುವ ಬರದ ಅಮೌಂಟ್ ಅನ್ನ ಕೊಡದೇ ಇರೋದನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಅಲ್ಲ, ಕೊಡ್ತಾರೆ ಬಿಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ಬಾರ್ದು ನೀವು. ಯಾಕೆ ನೀವು JDS ನವರು ಬಿಜೆಪಿಯ ಮಿತ್ರ ಪಕ್ಷ, ನೀವು ಕೊಡ್ತಾರೆ ಬಿಡ್ತಾರ ಗೊತ್ತಿಲ್ಲ ಅಂತಂದ್ರೆ ಸರ್ ಈಗ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಸರ್ ಕೊಟ್ರೆ ನಮಗೆ ಬಹಳ ಸಂತೋಷ. ಕೊಟ್ರೆ ಸಂತೋಷ ಅಲ್ಲ ರೇ, ಕೊಡ್ಲೇಬೇಕು. ಕೊಡ್ಲಿ, ಈಗ ನಮ್ಮ ಪಾಲಿನಿಂದ ಕೊಡ್ಲಿ. ಅಂದ್ರೆ ಏನು? ಅಲ್ಲ ಸರ್, ಈಗ ಇವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ. ಕೊಟ್ರೆ ಸಂತೋಷ, ಬಿಟ್ರೆ ಸಂತೋಷ ಇಲ್ಲ ಅಂತಂದ್ರೆ ವಾಟ್ ಇಸ್ ಇಟ್? ಸರ್ ಈಗ ಇವ್ರು ಮೊನ್ನೆ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ ಬಂದ್ರಲ್ಲ, ಸುಳ್ಳ ಜಂತರ್ ಮಂತರ್ ಸ್ಟ್ರೈಕ್ ಮಾಡಿ ಬಂದ್ರಲ್ಲ, ಏನು ಆದಾಯ ಬಂತಿಲ್ಲ? ಇಟ್ ಈಸ್ ದೇರ್ ಡೆಮೋಕ್ರೆಟಿಕ್ ರೈಟ್, ಕಾಂಗ್ರೆಸ್ ಡೆಮೋಕ್ರೆಟಿಕ್ ರೈಟ್. ಸರ್ ಇದು ಕಂಪೇರ್ ಡೆಮೋಕ್ರೆಟಿಕ್ ರೈಟ್ ಟು ಪ್ರೊಟೆಸ್ಟ್. ಇವತ್ತಿನ ಪರಿಸ್ಥಿತಿಗೆ ಇದು ಕಂಪೇರ್ ಆಗ್ತಾ ಇಲ್ಲ. ಸಂತೋಷ ಕೊಡದೇ ಇದ್ರೆ ಸಂತೋಷ. 18,000 ಕೋಟಿಗೆ 500 ಕೋಟಿ ಟಾಲಿ ಮಾಡ್ತೀರಾ? ಅವರೇ ಬರ್ಲಿಲ್ವಾ? ನಿಮ್ಮ ನರೇಂದ್ರ ಸಿಂಗ್ ತೋಮರ್, ನಿಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಕರ್ನಾಟಕಕ್ಕೆ ಬಂದು ಹೋಗಿ. ಹೌದು ಸರ್, ಇವಾಗ ನಾನೇ ಟೀಮ್ ಬಂದು ಹೋಗ್ಲಿಲ್ವಾ? ಚಂದ್ರಶರ್ಮ ಸರ್, ನಾನು ಹೇಳ್ತೀನಿ, ಸೆಪ್ಟೆಂಬರ್ ಟೀಮ್ ಬಂದು ಹೋಗಿ ಅಕ್ಟೋಬರ್, ನವೆಂಬರ್, ಜನವರಿ, ಫೆಬ್ರವರಿ ಆಯ್ತು, ₹1 ಬಿಡುಗಡೆ ಮಾಡಿದಾರೆ NDRF ಇಂದ. ಸರ್ ಇವಾಗ ನಾನು ಹೇಳೋದು ಅರ್ಥ ಒಪ್ಕೊಳ್ಳೋದಿಲ್ಲ. ನಾನು ಹೇಳ್ತಿರೋದು ಸರ್, ನೀವು 18,000 ಕೋಟಿ ಕೇಂದ್ರ ಕೊಡದೇ ನಡೆಯುತ್ತೆ ಅನ್ನೋ ರೀತಿಯ ಧೋರಣೆ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ನಾನು ನಡೆಯುತ್ತೆ, ಓಕೆ, ನೋ ಪ್ರಾಬ್ಲಮ್. ನಾನು ಹೇಳ್ತಿರೋದು 18,000 ಕೋಟಿಗೂ 500 ಕೋಟಿಗೂ ತಾಳೆ ಆಗತ್ತಾ? ಇವತ್ತು ಆಗಲ್ಲ. ರಾಜ್ಯನೇ ಕೇಂದ್ರನೇ. ಸರಿ, ಈಗ ರಾಜ್ಯಕ್ಕೆ ಏನ್ ಮಾಡ್ತಿದ್ದೀರಾ ನೀವು? ಆಗಲ್ಲ. ಮತ್ತೆ ಏನ್ ಮಾಡ್ತೀರಾ? SDRF ಅಲ್ಲಿ 300 ಕೋಟಿ ಇದೆ. ನೀವು ಉಚಿತ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಸಂತೋಷ. ಅದ್ರ ಬಗ್ಗೆ ಗುರುಗಳೇ ನಾನು ಹೇಳ್ತೀನಿ ಕೇಳಿ ಸರ್. SDRF ಅಲ್ಲಿ 1,300 ಕೋಟಿ ಇದೆ. SDRF ಕೂಡ ಕೇಂದ್ರ ಸರ್ಕಾರದ್ದೇ ಫಂಡ್, ಹೌದು ಆಯ್ತಾ? ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್, ಅದು ಕೂಡ ಕೇಂದ್ರದ್ದೇ ಫಂಡ್. ಅದರಲ್ಲಿ ಎಷ್ಟು 2,000 ಅಲ್ವೇನ್ರಿ? 1 ಎಕರೆಗೆ ಬಿಡುಗಡೆ ಮಾಡಿರ್ತಾವೆ. 2,000 ರೂಪಾಯಿನೂ 1 ಎಕರೆಗೆ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆಯ್ತಾ? ಅದರ ಜೊತೆಗೆ ನೀರಿನ ಟ್ಯಾಂಕರ್ಗಳು ಬೇರೆ ಬೇರೆ ಏನೇನೋ ಮಾಡಿದ್ದಾರೆ ಸುಮಾರು. ಆಮೇಲೆ ಮೇವುಗಳು ಅದು ಇದು ಎಲ್ಲ ಮಾಡಿದ್ದಾರೆ. ದೇ ಆರ್ ಡೂಯಿಂಗ್ ದೇರ್ ಬಿಟ್, ಓಕೆ.
ಒಂದು ರಾಜ್ಯ ಸರ್ಕಾರವೇ ಎಲ್ಲ ಮಾಡಕ್ಕಾಗಲ್ಲ ಸರ್ ಖಂಡಿತ ಇಲ್ಲ ಸರ್. ನಾನು ಯಡಿಯೂರಪ್ಪ ಸರ್ಕಾರ 13,500 ಕೊಟ್ಟಿತ್ತು, ಅವಾಗ ಅವ್ರ ಹತ್ರ ದುಡ್ಡಿತ್ತು, ಇವ್ರು ಏನೇನೋ ಮಾಡ್ಕೋಬೇಕು, ಮಾಡಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತಂದಾಗ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ ಕರ್ತವ್ಯ ಆಗಿರುತ್ತೆ. ಪ್ರಶ್ನೆ ಮಾಡಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಸರ್ವಪಕ್ಷ ನಿಯೋಗ ಕರ್ಕೊಂಡೋದ್ರ ಸರ್, ಅವರು ಡೆಲ್ಲಿ ಕರ್ಕೊಂಡೋದ್ರ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರ, ಇವರಷ್ಟಿಗೆ ಇವರೇ ಬಂದ್ರು ಜಂತರ್ ಮಂತರ್ಲಿ ಪ್ರತಿಭಟನೆ ಮಾಡ್ಕೊಂಡು ಬಂದ್ರು. ಬರ್ಬೇಕಾಗಿರೋ ದುಡ್ಡು ನಮ್ಮ ಕೊಡ್ರಪ್ಪ ಅಂತ ಕೇಳೋದಕ್ಕೆ ಊರಲ್ಲಿರೋ ಸರ್ವಪಕ್ಷ ನಿಯೋಗ ಬೇಕಾ ನಿಮ್ಗೆ? ಸರ್ ಹೌದು ಬೇಕಾಗುತ್ತೆ ಸರ್, ಒಂದೊಂದು ಸಂದರ್ಭದಲ್ಲಿ ಬೇಕಾಗ್ತದೆ ಸರ್. ತೊಂದ್ರೆನ ನಿಮ್ ಪಾರ್ಟಿ ಅಲ್ಲ ಈಗ ನಿಮ್ಮ ಬಿಜೆಪಿ, ನಿಮ್ಮ ಕೇಂದ್ರ ಬಿಜೆಪಿಗೆ ನಮ್ಮಲ್ಲಿರೋ ತೊಂದರೆ ಗೊತ್ತಿಲ್ವಾ ಸರ್? ಇಲ್ಲ ಕೇಂದ್ರ ಬಿಜೆಪಿ ಇಲ್ಲಿ ಬಂದು ಬರೋ ಮತ್ತು ನಮ್ಮ ಬರಡು ಭೂಮಿಯನ್ನು ನೋಡ್ಕೊಂಡೋಗಿಲ್ವಾ? ಈ ಸರ್ಕಾರ ಒಂದು ಸರ್ವಪಕ್ಷ ನಿಯೋಗ ಪಟಾಲಂ ಕಟ್ಕೊಂಡು ಹೋಗ್ಬೇಕಾ ಸರ್? ಅದರಲ್ಲಿ ಆಗಿದೆ ಸರ್ ಈ ಸರ್ಕಾರ, ಅದಕ್ಕೆ ಮಾಡಿಕೊಟ್ಟಿಲ್ಲ. ಅವ್ರು ಏನ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವರು? ಹಾಗಾಗಿ ಬರೋ ಒಂದ್ ನಿಮಿಷ ರಘು, ಐ ಆಮ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಮೈ ಸ್ಟೇಟ್. ಹೇಳಿ ಸರ್. ಐ ಆಮ್ ನಾಟ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಕಾಂಗ್ರೆಸ್. ಬಿಜೆಪಿನ ಜೆಡಿಎಸ್ ನನ್ಗೆ ಏನು ಆಗ್ಬೇಕಾಗಿಲ್ಲ, ಮಾವನ ಮಕ್ಕಳಲ್ಲ ನೀವ್ಯಾರು ನಮ್ಗೆ, ಆಯ್ತಾ? ಯಾರನ್ನೂ ಅಲ್ಲ. ಬಟ್ ನನ್ನ ಪ್ರಶ್ನೆ ಬಹಳ ನೇರವಾಗಿ, ಒಂದು ಕೇಂದ್ರದ ತಂಡ ಬಂದು ಬರ ಅಧ್ಯಯನ ಮಾಡ್ಕೊಂಡು ಹೋಗಿದೆ, ಇಲ್ಲಿ ಇನ್ನು ಸರ್ವಪಕ್ಷ ನಿಯೋಗ ತಗೊಂಡು ಹೋಗ್ಬೇಕಾ? ಅಲ್ಲ ಇವ್ರು ಪ್ರತಿಭಟನೆ ಮಾಡಿದ್ರಲ್ಲ, ಯಾಕೆ ಇವ್ರನ್ನ ಕರ್ಕೊಂಡು ಹೋಗಿಲ್ಲ? ಡೆಮಾಕ್ರೆಟಿಕ್ ರೈಟ್, ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡ್ ಬಂದ್ಬಿಟ್ರೆ ಸರಿ ಹೋಗಿ. ಅಲ್ಲ ನಮಗೂ ರಘು, ಲೆಟ್ ಮಿ ಆನ್ಸರ್ ಹಿಮ್. ನನ್ನ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಬರವಾಗಿದೆ ಅಂತಂದ್ರೆ ಕೇಂದ್ರ ದುಡ್ಡು ಕೊಡ್ಬೇಕು ಅಂತಂದ್ರೆ ಕೊಡ್ಬೇಕು. ದಟ್ಸ್ ಇಟ್. ಇದು ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್. ಅದರಲ್ಲಿ ಅವರು ರಾಜಕೀಯ ಮಾಡ್ತಿದ್ದಾರೋ ಮಾಡ್ತಿಲ್ವೋ ನನಗೇನು ಆಗಲ್ಲ. ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ಇನ್ನೂ ಹೆಚ್ಚಿಂದ ಬೇಕಲ್ವಾ, ನಮ್ಮ ಪಾಲ್ ಬರ್ಬೇಕು. ಹೇಳಿ ಕನ್ನಡಿ ಸರ್, ಹೇಳಿ. ಒಂದು ಕುಣಿಲಿಕ್ ಬಾರ್ದವನು ನೆಲ ಡೌನ್ ತಂದ್ರಂತೆ, ಆ ರೀತಿ ಆಗಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇಲ್ಲಿ. ನಾನು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಹೇಳಿ. ನಾನು ಯಾವುದು ನೀವು ಗ್ರಾಂಟ್ ಇನ್ ಏಡ್ ಅಂತ ಕರಿತೀರಿ, ಆ ಗ್ರಾಂಟ್ ಇನ್ ಏಡ್ ನಲ್ಲಿ ಕಳೆದ ಯಾವುದು 2004ರಿಂದ 2014 10 ವರ್ಷದ ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದಿರುವಂತದ್ದು ಕೇವಲ 60,000 ಕೋಟಿ ರೂಪಾಯಿ. ಅದಾದ್ಮೇಲೆ 2000 ಸರ್ ಹೇಳಿ. ಓಕೆ, ಸೊ ಚಂದನ್ ಅವರೇ, ತಾವು ಅವಕಾಶ ಕೊಡೋದಾದ್ರೆ ನಮ್ಮ ಬಿಜೆಪಿ ವಕ್ತಾರರು ಒಂದು ವಿಚಾರವನ್ನು ಹೇಳ್ತಾ ಇದ್ರು, ತಾವು ಕೂಡ ಒಂದು ಪ್ರಶ್ನೆಯನ್ನು ಹೇಳಿದಿರಿ. ನರಸಿಂಹಪ್ಪನವ್ರು ಹೋಗ್ತೀನಿ, ಆಮೇಲೆ ಐಲ್ ಗೆಟ್ ಬ್ಯಾಕ್ ಟು ಯು. ನರಸಿಂಹಪ್ಪ ಸರ್, ನಾವು ಇರಿಗೇಷನ್ಗೆ ದುಡ್ಡು ಇಟ್ಟಿದ್ದೇವೆ. ಓಕೆ, ಒಂದ್ ನಿಮಿಷ. ಕಡಾಡಿ ಸರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದಾರಂತೆ. ಎಸ್ ಕಡಾಡಿ ಸರ್, ನಿಮ್ಮ ಸಂಪರ್ಕದಲ್ಲಿ ಏನೋ ಸಮಸ್ಯೆ ಆಯ್ತು, ಅವಾಗಲೇ ಮಾತಾಡಿ ಪ್ಲೀಸ್, ಗೋ ಹೆಡ್. ಹೌದಾ? ಕಾಂಗ್ರೆಸ್ ವಕ್ತಾರರು ಕೂಡ ನಿಮ್ ಜೊತೆ ಮಾತಾಡಬೇಕು ಅಂತ ಬಯಸ್ತಿದ್ದಾರೆ. ನೀವು ಕಾಂಗ್ರೆಸ್ನವರಿಗೆ ನೇರವಾಗಿ ಉತ್ತರ ಕೊಡಬಹುದು. ರಘು ದೊಡ್ಡೇರಿ ಅಂತ ಕಾಂಗ್ರೆಸ್ನ ವಕ್ತಾರ, ಗೋ ಹೆಡ್ ವಿತ್ ಯುವರ್ ಆನ್ಸರ್ಸ್. ಈಗ ಒಂದು ನಾನ್ ನಿಮ್ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ, ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದಾರಲ್ಲ, ಕುಣಿಲಾರದವನು ನೆಲ ಡೊಂಕ್ ಅಂತ ಹೇಳಿ, ಆ ರೀತಿ ಆಗಿದೆ ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ. 2004ರಿಂದ 2014ರವರೆಗೆ ಚಂದನ್ ಶರ್ಮಾ ಅವ್ರು ಕೇಳ್ತಾ ಇದೆ ನಾ ಮಾತಾಡೋದು. ವೆರಿ ಮಚ್ ಆಡಿಬಲ್, ವೆರಿ ಕ್ಲಿಯರ್, ಗೋ. 2004ರಿಂದ 2014ರ 10 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಗ್ರಾಂಟ್ ಇನ್ ಏಡ್ ನಲ್ಲಿ ಕೇವಲ 60,000 ಕೋಟಿ ಕೊಟ್ಟಿದ್ರು. ನಾವು ಅದೇ ಗ್ರಾಂಟ್ ಇನ್ ಏಡ್ ನಲ್ಲಿ 81,000 ಕೋಟಿ. ದಯವಿಟ್ಟು ಇಲ್ಲ 60,000 ನೀವು ಕೋಟಿ ಅದು. ಕಡಾಡಿ ಸರ್, ಬರಕ್ಕೆ ಬರ್ಬೇಕಾದಂತ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. $35,000 ಕೋಟಿಯನ್ನು ಸಮಯದಲ್ಲಿ ಕೇಳಿದ್ರು. ಪ್ಲೀಸ್ ಅದು ಯಾಕೆ? ಪ್ಲೀಸ್ ವೇಟ್ ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡೋದು ಬಿಡ್ಬೇಕಲ್ಲ ನೀವು ಸರ್. ಇವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ 500 ಕೋಟಿ ರೂಪಾಯಿಗಳು ಮಾತ್ರ ಬರಕ್ಕಿಟ್ಟಿದ್ದಾರೆ, ಅಥವಾ 500 ಕೋಟಿ ರೂಪಾಯಿಗಳು ಮಾತ್ರ ಬರಕ್ಕಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ 18,177 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ನಿಮ್ಮ ಉತ್ತರ ಬೇಕಲ್ಲ, ತಾವು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವ್ರು ಅಪಪ್ರಚಾರ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಅದನ್ನ ಕೇಳ್ಬೇಕಲ್ಲ. ಹೇಳಿ. ನಾನು ಹೇಳಿದ್ದು ಅವರಿದ್ದಲ್ಲಿ 60,000 ಕೋಟಿ, ನಾವು ಕೊಟ್ಟಾಗ 2,36,000 ಕೋಟಿ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅವರು ಕೊಟ್ಟಿದ್ದು 81,000 ಕೋಟಿ. ನಮ್ಮ ಸರ್ಕಾರ 10 ವರ್ಷದ ಅವಧಿಯಲ್ಲಿ 2,82,000 ಕೋಟಿ. ಇದರಲ್ಲಿ ಸುಮಾರು 243-246% ನಾವು ಹೆಚ್ಚು ಕೊಟ್ಟಿದ್ದೇವೆ. ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು
ಆಮೇಲೆ ನೀವೇನ್ ಕೇಳ್ತಾ ಇದ್ರಿ, ಯಾವಾಗ ರಾಜ್ಯಕ್ಕೆ ಬರಗಾಲ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಒತ್ತಾಯ ಮಾಡಿ ಕೇಂದ್ರದ ನಿಯೋಗ ಬಂತು. ಇವ್ರು ಕೇಳಿದ್ದು 18,000 ಕೋಟಿ ರೂಪಾಯಿ ಕೇಳಿದ್ದಾರೆ. ಆದ್ರೆ ಕೇಳಿದ ತಕ್ಷಣ ಎಲ್ಲ ಸಿಗ್ತದೆ ಅನ್ನುವಂಥದ್ದಿಲ್ಲ. ಇದು ಒಕ್ಕೂಟ ವ್ಯವಸ್ಥೆ ಇದೆ, ಏನು NDRF ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಏನ್ ಬರ್ಬೇಕು ಅದು ಬರ್ತದೆ. ಆದ್ರೆ ನಾನ್ ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ ರಘು ದೊಡ್ಡೇರಿ ಅವರಿಗೆ, ರಾಜ್ಯದ ಒಂದು ಸಂವಿಧಾನಿಕ ಹುದ್ದೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿನಿತ್ಯ ಕಾಲ್ ಕೆರೆದು ಪ್ರಧಾನಿ ಮಂತ್ರಿಗಳ ಜೊತೆ ಜಗಳ ತೆಗೆಯುವಂತದ್ದು ಎಷ್ಟು ಸರಿ ಇದೆ? ಯಾಕೆ ಮತ್ತು ನೀವು ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡಬಾರ್ದಾ? ಪ್ರಧಾನಮಂತ್ರಿಗಳನ್ನ ಒಕ್ಕೂಟ ವ್ಯವಸ್ಥೆನಲ್ಲಿ ಮುಖ್ಯಮಂತ್ರಿಗಳು ಗುಲಾಮರ? ಯಾರು ಗುಲಾಮರು ಅಂತ ಹೇಳ್ತಾ ಇಲ್ಲ. ಮತ್ತೆ ಏನಕ್ಕೆ ಎದುರ್ಕೊಳ್ಬೇಕು? ನಮ್ಮ ಹಕ್ಕನ್ನ ನಾವು ಕೇಳೋದಕ್ಕೆ ಯಾಕೆ ಎದುರ್ಕೊಳ್ಬೇಕು ಕನ್ನಡಿ ಅವರೇ? ನಿಮ್ಮ ಹಕ್ಕು ಕೇಳಬೇಕು ಒಂದು ವ್ಯವಸ್ಥೆ ಇದೆ. ಏನ್ ವ್ಯವಸ್ಥೆ? ಸರ್ಕಾರದ ವ್ಯವಸ್ಥೆಯಲ್ಲಿ ನೀವು ಮುಖ್ಯಮಂತ್ರಿ ನಾವು ಲೆಟರ್ ಕೂಡ ಬರೆದಿದ್ದೇವೆ. ನಮ್ಮ ಲೆಟರ್ಗೆ ನೀವು ಯಾವುದೇ ಸ್ಪಂದನೆ ಮಾಡದೇ ಇದ್ದಾಗ ಹೋರಾಟ ಅನಿವಾರ್ಯ. ತಾವು ಒಂದು ಮಾತನ್ನು ಹೇಳಿದ್ದೀರಿ. 1 ಲಕ್ಷ, ಒಂದ್ ನಿಮಿಷ ದಯವಿಟ್ಟು ಒಂದು ನಿಮಿಷ ತಾವು ಕೇಳಿದಿರಿ. ಒಂದು ಪ್ರಶ್ನೆ ಹೇಳ್ಬಿಡ್ತೇನೆ, ದಯವಿಟ್ಟು ಒಂದು ನಿಮಿಷ ಕೊಡಿ. ನಿಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಯಾವ ಕರ್ನಾಟಕದಿಂದ ಹೊರಗಿರ್ತಕ್ಕಂತ ಎಲ್ಲ ಸಂಸದರು ಮಾತನಾಡಿಕೆ ಆಗೋದಿಲ್ಲ, ಇವ್ರು ತನಕ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಈ ರೀತಿ ಕ್ರಿಟಿಸೈಸ್ ಮಾಡಿ ರಾಜಕೀಕರಣಗೊಳಿಸಕ್ಕೆ ಹೊರಟಿದಿರಲ್ಲ. ನಿಮ್ಗೆ ಫಂಡ್ ಬೇಕಾಗಿದೆನಾ? ಬರಗಾಲ ಇದಕ್ಕೆ ಸಂಬಂಧಪಟ್ಟಂತ ಅನುದಾನ ಬೇಕಾಗಿದೆನಾ? ನಿಮಗೆ ಚುನಾವಣೆ ಈ ಸಬ್ಜೆಕ್ಟ್ ಬೇಕಾಗಿದೆ ಅಷ್ಟೇ ಮಾತ್ರ ನಿಮ್ಗ. ನೀವು ಅದನ್ನ ಕಡಾಡಿ ಅವರೇ, ನಾವು ಹಿರಿಯರಿದ್ದೀವಿ. ಒಂದು ಮಾತನ್ನು ಹೇಳ್ತೇನೆ, ದಯವಿಟ್ಟು ಒಂದು ತಪ್ಪನ್ನು ತಿಳ್ಕೊಳ್ಬೇಡಿ. 2004ರಿಂದ 2014ರವರೆಗೆ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ರಾಜ್ಯಗಳಿಗೆ ಅವರಿಗೆ ಬೇಕಾದಂತ ತೆರಿಗೆಯನ್ನ ವಿಧಿಸುವ ಸ್ವಾಯತ್ತತೆ ಇತ್ತು. ರಾಜ್ಯಗಳಿಗೆ ಎಷ್ಟು ತೆರಿಗೆ ಬೇಕು, ರಾಜ್ಯಗಳು ನಡೆಸಬೇಕಾದಂತ ತೆರಿಗೆ ರಾಜ್ಯಗಳೇ ತೆರಿಗೆ ಮಾಡ್ಕೊಳ್ತಿತ್ತು. ತಪ್ಪಿಕೋಬೇಡಿ. 2016ರ ನಂತರ ಇರಿಗೇಷನ್ ಕೊಟ್ಟಿದ್ದೀವಿ, ಮತ್ತೊಂದು ಕೊಟ್ಟಿದ್ದೀವಿ. 6,600 ಕೋಟಿ ರೂಪಾಯಿಗಳನ್ನ ನೀವು ಬೆರಳು ಮಾಡಿ ತೋರಿಸ್ತಾ ಇದ್ದೀರಿ ಅಂತ. ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಗಳನ್ನ, ಇವರ ರೆವೆನ್ಯೂ ಎಕ್ಸ್ಪೆಂಡಿಚರ್ ಗೂಟದ ಕಾರ್ಯಗಳಿಗೆ ಮತ್ತು ಊರಲ್ಲಿರೋರಿಗೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಶಿಪ್ ಕೊಡೋದಕ್ಕೆ ಮತ್ತು ದೊಡ್ಡ ದೊಡ್ಡ ಕ್ಯಾಬಿನೆಟ್ ಗಳನ್ನ ಮಾಡಿ ಈ ಏನಪ್ಪಾ ಅದು ನಿಗಮ ಸುಗಮಗಳನ್ನ ಮಾಡ್ಕೊಂಡು ಅಲ್ಲಿರೋರ್ಗೆಲ್ಲ ಗೂಟದ ಕಾರ್ ಕೊಡಕ್ಕೆ, ಇನೋವಾ ಕಾರ್ ಕೊಡಕ್ಕೆ, PS ಕೊಡೋದಕ್ಕ ರೆವೆನ್ಯೂ ಎಕ್ಸ್ಪೆಂಡಿಚರ್ಗಳು ಅಂತಾನೂ ಒಂದು ಪ್ರಶ್ನೆ ಬರ್ತಾ ಇದೆ. ಅದರ ಜೊತೆಗೆ ನಾವು ರೈತರಿಗೆ ತುಂಬಾ ಕೊಟ್ಟಿದ್ದೀವಿ ಅಂತ ಕೂಡ ಹೇಳ್ತಾರೆ. ಏನಂತೀರಿ ತಾವು? ಈ ಗ್ಯಾರಂಟಿಯಿಂದ ಚುನಾವಣೆ ಗೆಲ್ಲಕ್ ಆಗೋದಿಲ್ಲ ಅಂತೇಳಿ ನಿಮ್ದೇ ಕೋಆಪರೇಟಿವ್ ಮಿನಿಸ್ಟ್ರಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ನೀವು ಅದನ್ನ ಗಮನಿಸ್ಬೇಕಲ್ಲ. ನೋಡಿ, ತಾವು ಬಿಜೆಪಿ ಅವರು ನಾನು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ದಯವಿಟ್ಟು ಉತ್ತರ ಕೊಡಿ. ತಾವು ಮಾತಾಡ್ತಿದ್ದೀರಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು 2016 ನಂತರ GST ತಂದ ನಂತರ ರಾಜ್ಯಗಳ ತೆರಿಗೆ ಸ್ವಾಯತ್ತತೆಯನ್ನು ಕಿತ್ಕೊಂಡಿದ್ದೀರಿ. ನೀವು ರಾಜ್ಯಗಳ ಹಕ್ಕನ್ನ ಕಿತ್ಕೊಂಡಿದ್ದೀರಿ. ನೀವು ರಾಜ್ಯಗಳ ಹಕ್ಕನ್ನ ಅವಕಾಶ ಕೊಡಿ ನನಗೆ. ಕಡಾಡಿ ಸರ್ ದಯಮಾಡಿ 1 ನಿಮಿಷ ಇರಿ. ರಾಜ್ಯಗಳ ಹಕ್ಕನ್ನ ಲೆಟ್ ನರಸಿಂಹಪ್ಪ ಸರ್ ರೆಸ್ಪಾಂಡ್ ಪ್ಲೀಸ್. ಅವ್ರು ಬಹಳ ಹಿರಿಯರು ಇದ್ದಾರೆ, ನಾವು ಗೌರವ ಕೊಡ್ಬೇಕಾಗತ್ತೆ ಅವ್ರಿಗೆ. ಪ್ಲೀಸ್ ನರಸಿಂಹಪ್ಪ ಸರ್, ಆಮೇಲೆ ಆಡಿಬಲ್ ಕೇಳಿಸ್ತಿದ್ಯಾ? ಕೇಳಿ ನಾನು ಕೇಳ್ತಾ ಇದ್ದೆ. ಇವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಇರಿಗೇಷನ್ ಕೊಟ್ಟಿದೀವಿ, ಬೇರೆ ಎಲ್ಲದಕ್ಕೂ ಕೊಟ್ಟಿದೀವಿ, ರೈತರ ಜೊತೆ ನಿಂತಿದ್ದೀವಿ, ಬರ ಪರಿಹಾರ ಕೊಟ್ಟಿದೀವಿ, ಇನ್ನೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಕೊಡಿ ಸಾಲ್ದಾ ಅಂತಾರೆ. ಕೋಲ್ಡ್ ಸ್ಟೋರೇಜ್ಗಳು ಕಟ್ತಾ ಇದ್ದೀವಿ. ಓಕೆ, ಅವ್ರು ಮಾತಾಡ್ಲಿ, ಅವ್ರು ಬಹಳ ಹಿರಿಯರಿದ್ದಾರೆ ಸರ್. ಅವರು ಹೇಳಲೇಬೇಕು. ಯಾಕಂತಂದ್ರೆ ಅಪ್ಪರ್ ಕೃಷ್ಣ ಅಂತ ಒಂದು ಪ್ರಾಜೆಕ್ಟ್ ಇದೆ ಕರ್ನಾಟಕದಲ್ಲಿ. ಅದು ನಾನು ಮದುವೆ ಆದಾಗ ಶುರುವಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಫೌಂಡೇಶನ್ ಹಾಕಿದ್ರು, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಇವತ್ತಿನವರೆಗೆ ಅದು ಪೂರ್ತಿ ಆಗಲಿಲ್ಲ. ಯಾದಗಿರಿ ಅನ್ನೋದು ರೈಲ್ವೆ ಸ್ಟೇಷನ್ನಲ್ಲಿ ಜನ ಗಂಟು ಮೂಟೆ ಕೊಟ್ಕೊಂಡು ನಿಂತಿರ್ತಾರೆ. ಬೊಂಬಾಯಿ ಕಡೆ ರೈಲ್ ಹೋಗೋದು ಸಿಕ್ಕರೆ ಅದ್ರಾಗ ಹತ್ಕೊಂಡು ಹೋಗ್ಬಿಡ್ತಾರೆ ಕೂಳಿಲ್ದೆ. ಬೆಂಗಳೂರು ಕಡೆ ರೈಲ್ ಬಂದ್ರೆ ಈ ಕಡೆ ಹತ್ಕೊಂಡು ಬರ್ತಾರೆ. ಇದು ಆವಾಗಿನ ಪರಿಸ್ಥಿತಿ. ಇವತ್ತಿಗೂ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ. ಯಾತಕ್ಕೆ ಮಾತಾಡ್ಬೇಕು? ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಯೋಚನೆ ಮಾಡೋಕ್ಕೂ ಹೋಗಿಲ್ಲ ಈ ಬಡ್ಜೆಟ್ನಲ್ಲಿ. ಇನ್ನು ಬಹಳ ಕಷ್ಟಪಟ್ಟು ಅಪ್ಪರ್ ಭದ್ರದಲ್ಲಿ ಎಷ್ಟು ಗಲಾಟ ಆಯಿತು. ನೀರು ಬೇಕು, 12 TMC ಅಪ್ಪ ಭದ್ರಾ ಪ್ರಾಜೆಕ್ಟ್ ಇಂದ ಇದು ಮೊತ್ತದ ಕೊಪ್ಪದಿಂದ ಪಂಪ್ಸ ಮಾಡಿ ಅಲ್ಲಿ ಹಾಕ್ಬೇಕಂತ 15 ಕಿಲೋಮೀಟ್ರು. ಆ ಸುದ್ದಿಗೆ ಹೋಗಿಲ್ಲ, ಸುದ್ದಿಗೆ ಹೋಗೋದೇ ಇಲ್ಲ. ಅದಕ್ಕೆ 5,300 ಕೋಟಿ ಬೇಕು ಅಂತಾರೆ. ಎಲ್ಲಿ ತರ್ತೀರಿ?
Right, sir. ಆಮೇಲೆ ಮಾತಾಡ್ತೀನಿ, sir. ಎತ್ತುಗಳದು ಅವರೇ, ಲವಕುಮಾರ್ ಇನ್ನ ಅವರೇ, 9,000 ಕೋಟಿ ಬೇಕು. ಈಗ ನಾನು ಹೇಳೋದೇನಂದ್ರೆ ಇವತ್ತಿನ ಬಜೆಟ್ ಯಾರಿಗೂ ತೃಪ್ತಿ ತಂದಿಲ್ಲ, ಇದಂತೂ ಹೇಳ್ತೀನಿ ನಾನು. ಕಾಂಗ್ರೆಸ್ ಅವ್ರಿಗೆ ತೃಪ್ತಿ ತಂದಿರ್ಬೋದೇನೋ, ನಾಡಿನ ಜನಕ್ಕಂತೂ ತೃಪ್ತಿ ತಂದಿಲ್ಲ. ಯಾಕೆ ಅಂದ್ರೆ ಯಾವುದಕ್ಕೂ ಇಂತಿಷ್ಟು ಹೀಗೆ ಅಂತ ಸರಿಯಾದ ಒಂದು ಸ್ಪಷ್ಟನೆ ಇಲ್ಲದೆ ಇರುವಂತ ಬಡ್ಜೆಟ್ ಇದು. ಆಯ್ತಾ, ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀರಾವರಿ ಬಗ್ಗೆ, ಭದ್ರಾ ಮೇಲ್ದಂಡೆ ಬಗ್ಗೆ ಹೇಳಿದ್ದಾರೆ ಅವರು. ನಮ್ಮ ಮಧ್ಯ ಕರ್ನಾಟಕಕ್ಕೆ ನೀರು ಬರುತ್ತೆ, ಎಷ್ಟು 75,000 ಎಕರೆಗಳಿಗೆ ನಾವು ನೀರು ಕೊಡ್ತೀವಿ ಭದ್ರಾ ಮೇಲ್ದಂಡೆಯಿಂದ ಅಂತೇಳಿ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ 5,300 ಕೋಟಿಯನ್ನು ಕೇಂದ್ರಕ್ಕೆ ಬಿಡುಗಡೆ ಮಾಡಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ವಾ ಸರ್? ನಮ್ಮ ಪಾಲು ಏನು, ನಾವೇನ್ ಮಾಡಕ್ ಹೊರಟಿದೀವಿ? ಅದೇ ದುಡ್ಡಿನ ಮೇಲೆ ಡಿಪೆಂಡ್ ಆಗಿದೆಯಾ ಇದು? ಅದು ರಾಷ್ಟ್ರೀಯ ಯೋಜನೆ ಸರ್, ಅದು ರಾಷ್ಟ್ರೀಯ ಯೋಜನೆ ಕೇಂದ್ರ ಸರ್ಕಾರದಿಂದ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು. ಅಲ್ಲ, ಈಗ ಒತ್ತಾಯ ಮಾಡ್ತೀವಿ ಅಂತ ಹಾಕಿದ್ದೀರಾ ಮೋಸ್ಟ್ ಆಫ್ ದೆಮ್ ಇನ್ ದಿಸ್ ಅಲ್ವಾ? ಆಮೇಲೆ ಸರಿ ಆಯ್ತು ಸರ್, ಇಲ್ಲಿಗೆ ಬರ್ತೀನಿ ಸರ್. ನಿಮ್ಗೆ ಇನ್ನೂ ಸರಳೀಕೃತ ಸರ್ ಒಂದೇ ಸೆಕೆಂಡ್ ಸರ್. ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಆರ್ ಇನ್ PPP ಫಾರ್ಮ್. ಸರ್ ಆಫ್ ಕೋರ್ಸ್ ಸರ್, ಆಯ್ತು. ಇದು ಮೇಕೆದಾಟು ನಮ್ಮ ಪಾಲು ಏನು ಅಂತ ಕೇಂದ್ರ ಸರ್ಕಾರ ಅನುಮೋದನೆ ಕೊಡ್ಬೇಕು. ನಮಗೆ 10 ನೀರಾವರಿ ಯೋಜನೆಗಳಿಗೆ ಇನ್ನೂ ಅನುಮೋದನೆ ಕೊಟ್ಟಿಲ್ಲ. 19 ರೈಲ್ವೆ ಯೋಜನೆಗಳಿಗೆ ಇನ್ನೂ ಅನುಮೋದನೆ ಕೊಟ್ಟಿಲ್ಲ. ಅದನ್ನೇ ನಾವು ಹಲವಾರು ಬಾರಿ ಲೆಟರ್ ಬರೆದು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಲಾಸ್ಟ್ ಒಂದು ನಿಮಿಷದಲ್ಲಿ ನೋಡಿ, ಒಂದು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಬಡ್ಜೆಟ್ ಅಂದ್ರೆ ಓವರ್ ಆಲ್ ಕರ್ನಾಟಕದಲ್ಲಿ ತೆರಿಗೆ ಕಲೆಕ್ಷನ್ ಏನು 1,89,000 ಪ್ಲಾನ್ ಮಾಡಿದ್ವಿ. ಅಂದ್ರೆ ನಮ್ಮ 4 ಅಂದ್ರೆ ಇಂಟರ್ನಲ್ ರೆವಿನ್ಯೂ ಏನು ಓನ್ಲಿ 4 ಮಾತ್ರ, ಅಬಕಾರಿ. ಅದರಿಂದ ಅದನ್ನ ಬಿಟ್ರೆ ನಾವು ಬೇರೆ ಸೋರ್ಸ್ ಅನ್ನ ಹೆಚ್ಚಿಗೆ ಮಾಡಕ್ಕಾಗಲ್ಲ. ಅಂದ್ರೆ ನಮಗೆ ಓವರ್ ಆಲ್ ಆಗಿ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ಬೇರೆ ಸೋರ್ಸ್ ಹೆಚ್ಚಿಗೆ ಮಾಡಬಹುದು. ನೀವು ಅದರ ಆಪ್ಷನ್ಸ್ ಗಳನ್ನ ಓಪನ್ ಅಪ್ ಮಾಡಿ. ನಮ್ಮಲ್ಲಿಲ್ಲ, ಅದು ಎಲ್ಲ GST ವ್ಯಾಪ್ತಿಗೆ ಬರುತ್ತೆ. ಇದು 4 ಬರುತ್ತೆ. ಏನ್ ಮಾಡಿದ್ರಿ ಗೊತ್ತಾ? ನೀವು ಮಾಡ್ಕೊಂಡಿದ್ ಪ್ರಾಬ್ಲಮ್ ಏನ್ ಗೊತ್ತಾ? ನೀವು ಅನ್ಪ್ರೆಸಿಡೆಂಟೆಡ್ ಟಾರ್ಗೆಟ್ ಗಳನ್ನ ಸೆಟ್ ಮಾಡ್ಕೊಂಡಿದ್ದು ನೀವು ಮಾಡಿದ ಮೊದಲ ಸಮಸ್ಯೆ. ಅನ್ಪ್ರೆಸಿಡೆಂಟ್ ಕೇಂದ್ರ ಸರ್ಕಾರ 25,000 ಕೋಟಿ ರೂಪಾಯಿ ನೋಂದಣಿ ಮತ್ತು ಮುದ್ರಾಂಕದಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇನ್ರಿ? ಎಷ್ಟು ಬಂದಿತ್ತು ಲಾಸ್ಟ್ ಟೈಮ್ ನಮ್ಗೆ? ಸಾಧ್ಯನೇನ್ರಿ? ಎಷ್ಟು ಬಂದಿತ್ತು ಲಾಸ್ಟ್ ಟೈಮ್ ಅಂತ ನೀವೇ ಗಮನಿಸಿ. ಕೇಳಿ, 39,000 ಕೋಟಿ ರೂಪಾಯಿನಷ್ಟು ಅಂದಾಜು ಜನಕ್ಕೆ ಕೂಡಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. 39,000 ಅಂದಾಜು ಆಯ್ತಾ, ಕೂಡಿಸಬೇಕು ಜನಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. ಅನ್ಸ್ಪೆಕ್ಯುಲೇಟೆಡ್ ಅನ್ಪ್ರೆಸಿಡೆಂಟೆಡ್ ಟಾರ್ಗೆಟ್ ಗಳನ್ನ ಸೆಟ್ ಮಾಡ್ಕೊಂಡ್ರೆ ಸಾಧ್ಯನೇನ್ರಿ? ನಮ್ಮ ರಾಜ್ಯ 1,000 ಕೋಟಿ ರೂಪಾಯಿ ಮೋಟರ್ ವೆಹಿಕಲ್ ಗೆ ನೀವು ಸೆಟ್ ಮಾಡ್ಕೊಳ್ಬೇಕು ಟಾರ್ಗೆಟ್ ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. ನಾವು ಒಂದು ನಿಮಿಷ ಕಳೆದ ವರ್ಷಕ್ಕಿಂತ 36,000 ಮಾಡ್ತೀನಿ ಅಂತ ಹೊರಟಿದ್ದೀರಿ. ಟಾರ್ಗೆಟ್ ಗಳನ್ನು ಸೆಟ್ ಇದ್ದಿದ್ದಕ್ಕೆ 36,000 ಕೋಟಿ ಈ ಸರಿ 38 ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಬೊಮ್ಮಾಯಿ ಅವರ ಗವರ್ಮೆಂಟ್ ಮೊದಲಿಗೆ 28,000 crores ಟಾರ್ಗೆಟ್ ಸೆಟ್ ಮಾಡಿತ್ತು. But they achieved nearly 34,000 crores. Then they later revised it to 36,000 crores. You ask me numbers, I will give it to you. 36,000 ನಾವು ಅದನ್ನೇ ಟಾರ್ಗೆಟ್ numbers. You ask me any number from 1 to 1 lakh, ನಾನು ನಿಮಗೆ ಉತ್ತರ ಕೊಡ್ತೀನಿ. ಇಂದಿನ ಸರ್ಕಾರ 36,000 ಕೋಟಿ ತೆಗೆದುಕೊಂಡು I can bet you on that. No, you ask me numbers, I can bet you on that. ಅಲ್ಲ, ಒಂದು ನಿಮಿಷ, ನೀವು ಅನ್ರಿಯಲಿಸ್ಟಿಕ್ ಅಂತ ಯಾಕೆ ಅನ್ಕೊಳ್ತೀರಿ ಇದನ್ನ? ನಾವು ಕೇಳ್ತಾ ಇರ್ತಕ್ಕಂಥದ್ದು 4 ಬಿಟ್ರೆ ಚಂದನ್ ಅವರೇ, ಒಂದು ನಿಮಿಷ ನನಗೆ ಲಾಸ್ಟ್ ಒಂದು 30 ಸೆಕೆಂಡ್ಸ್ ನೀವಿನ್ನು GST ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ನೀವಿನ್ನು ಬ್ರಷ್ ಸೈಡ್ ಕೂಡ ಮಾಡಿಲ್ಲ ನಂಬರ್ಸ್ ನ. ಏನ್ ಥರ್ಡ್ ಕ್ವಾರ್ಟರ್ ನಲ್ಲಿ ಏನ್ ನಿಮ್ಗೆ 76,000 ಕೋಟಿ ನಿಮಗೆ SGST ಇಂದ ಮತ್ತು ಟ್ಯಾಕ್ಸ್ ಇಂದ ಬಂದಿದೆ. ಏನ್ ನಿಮ್ಗೆ ಇನ್ನ ಈ ಥರ್ಡ್ ಕ್ವಾರ್ಟರ್ ನಲ್ಲಿ ಮಾರ್ಚ್ ಅಲ್ಲಿ ಏನ್ ದುಡ್ಡು ನಿಮಗೆ ಮೇಲಿಂದ ಉದುರು ಬೀಳುತ್ತೆ? 1,10,000 ಕೋಟಿಯನ್ನು ನಾವು ಖಂಡಿತ ಅಚೀವ್ ಮಾಡ್ತೇವೆ. ಯಾಕೆ ಅಂತಂದ್ರೆ ತೆರಿಗೆ ರಾಜ್ಯದ ತೆರಿಗೆ ಬಗ್ಗೆ ಮಾತಾಡ್ತೀರಿ ನೀವು. 1,01,000 ಕೋಟಿ ಇಸ್ ಯೋರ್ ಟಾರ್ಗೆಟ್. ಅದನ್ನ ಲಾಸ್ಟ್ ಇಯರ್ ಅಲ್ರಿ, ಇಯರ್ ಇನ್ನ ಮುಗ್ದಿಲ್ಲ. ಈ ವರ್ಷ ಆಯವ್ಯಯದಲ್ಲಿ ಮಾಡಿದ್ದು 1,01,000 ಕೋಟಿ. ಲಾಸ್ಟ್ 30 ಸೆಕೆಂಡ್ಸ್ ನಾನ್ ಕೇಳ್ತಾ ಇರ್ತಕ್ಕಂಥ ಕರ್ನಾಟಕದಿಂದ ಕಳೆದ 5 ವರ್ಷದಲ್ಲಿ 30 ಲಕ್ಷಕ್ಕಿಂತ ಅತಿ ಹೆಚ್ಚು ಹಣವನ್ನ ಕೊಟ್ಟಿದ್ದೇವೆ. ಅದು ಕೇಂದ್ರ ನಾವು ಮತ್ತೆ ಸಿಗೋಣ. 4 ಜನಕ್ಕೂ ಧನ್ಯವಾದಗಳು. ಇಲ್ಲಿ ವ್ಯೂ ಪಾಯಿಂಟ್ ನಲ್ಲಿ ಬಹಳ ಪ್ರಮುಖವಾದಂತಹ ವಿಷಯ ಏನು ಅಂತಂದ್ರೆ, ಒಂದ್ ಸ್ವಲ್ಪ ಅನ್ರಿಯಲಿಸ್ಟಿಕ್ ನಂಬರ್ಸ್ ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಅದರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿರೋದೇನು ಅಂತಂದ್ರೆ, ಇವರು ತುಂಬಾ ದುಡ್ಡನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆನೆ ಖರ್ಚು ಮಾಡಿದ್ದಾರೆ. ಅದು ಗೂಡದ ಕಾರ್ಗಾಗಿರ್ಬೋದು ಅಥವಾ ಮತ್ತೊಬ್ಬರಿಗಾಗಿರ್ಬೋದು ಮತ್ತು ಗ್ಯಾರಂಟಿಗಳಿಗಾಗಿರ್ಬೋದು. ಇದರಿಂದ ಹೇಗೆ ರಿಕವರ್ ಮಾಡ್ಕೊಳ್ತಾರೆ? ಬಿಗ್ ಕ್ವಶನ್. ಲೋಕಸಭಾ ಚುನಾವಣೆ ಕೂಡ ಮುಂದೆ ಇದೆ, ಕಾದ್ ನೋಡೋಣ. ವಿಸ್ತಾರ, ನಿಖರ ಮತ್ತು ಜನಪರ. ನಮಸ್ಕಾರ.